ಅತಿಥಿಗೆ ಆಹ್ವಾನಿಸ್ತಾರೆ. ವೇದಿಕೆಯಲ್ಲಿ ಬಂದ ಎಲ್ಲ ಗಣ್ಯರಿಗೂ ನಮ್ಮ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಹಾಗೆ ಆಗಮಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಮತ್ತು ಸಜ್ಜನ ಮಹಾಶಯಗಳಿಗೆ ಮತ್ತು ಶ್ರೀಯ ಗಾಯಕರಿಗೆ ಪ್ರೀತಿಯ ಸ್ವಾಗತವನ್ನು ಕೋರಿದ ಈಗ ಮುಂದಿನ ಕಾರ್ಯಕ್ರಮ ಜಯಂತಿಯಾಗಿ ಶ್ರೀಮತಿ ಸೌಮ್ಯ ಶೆಟ್ಟಿ ಹಾಗೂ ಕುಮಾರಿ ಆನ್ಯ ರವಿಶಂಕರ್ ಇವರಿಂದ ಎಲ್ಲರಿಗೂ ನಮಸ್ಕಾರ. ನಾನು ಲೇಡೀಸ್ ಫೌಂಡರ್ ಸೌಮ್ಯ ಸುರೇಶ್. ಆನ್ಯ ರವಿಶಂಕರ್. ದೇವರಲ್ಲಿ ವಿಶ್ವಾಸವು ಮಾನವನ ಜೀವನಕ್ಕೆ ಅರ್ಥವನ್ನು ಉದ್ದೇಶವನ್ನು ನೀಡುತ್ತದೆ. We believe that the faith in God gives meaning and purpose to human life. ಮಾನವನ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತೆಯನ್ನು ಮೀರಿದೆ. That the brotherhood of man transcends the sovereignty of nations. ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. That the economic justice can best be won by free men through free enterprises. ಸರ್ಕಾರವು ಕಾನೂನು ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು. That the government should of laws rather than of money. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ. That Earth's great treasure lies in the human personalities. ಮತ್ತು ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ ಹೀಗೆಂದು ನಾವು ನಂಬುತ್ತೇವೆ. And the service to humanity is the best work of life. ಜಯಜಯತಿ. ಅವಕಾಶಕ್ಕಾಗಿ ಧನ್ಯವಾದಗಳು. Thank you. ಜಯಂತಿವಾಣಿಯನ್ನು ನಡೆಸಿಕೊಟ್ಟಂತಹ ನಮ್ಮ ಫೌಂಡರ್ ನಮ್ಮ ಲೇಡೀಸ್ ಫೌಂಡರ್ ಅಂತ ಸೌಮ್ಯ ಶೆಟ್ಟಿ ಹಾಗೂ ಕುಮಾರಿ ಆನ್ಯ ಇವರಿಗೆ ಧನ್ಯವಾದಗಳು. ಇದೀಗ ವೇದಿಕೆ ಮೇಲಿನ ಸರ್ವ ಗಣ್ಯರನ್ನ ಸ್ವಾಗತಿಸುತ್ತಿದ್ದಾರೆ. ನಮ್ಮ ಸಂಸ್ಥೆಯ ನಿಕಟ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಜೆ.ಸಿ. ಕೃಷ್ಣರವರು. ಆತ್ಮೀಯ ಆಹ್ವಾನಿತರಿಗೆ ಎಲ್ಲರಿಗೂ ನಮಸ್ಕಾರ ಮತ್ತು ಜೆ.ಸಿ. ಮೇದ ನೂತನ ಕಟ್ಟಡದ ಸಮಾರಂಭದ ಶುಭಾಶಯಗಳು. ಜೆ.ಸಿ. ಎಂದಾಗ ಜೂನಿಯರ್ ಡೆವಲಪ್ಮೆಂಟ್ ಇಂಟರ್ನ್ಯಾಷನಲ್ ಇಂಡಿಯಾ ಅಂದಾಗ ಇದರ ಉದ್ದೇಶ ರಾಷ್ಟ್ರೀಯ ಮಟ್ಟದಲ್ಲಿ ಮೂಲ ಘಟಕದಿಂದ ವಲಯದ ತನಕ ಒಂದು ಉದ್ದೇಶ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ತಾರೆ. ಇದರ ಉದ್ದೇಶ ವ್ಯಕ್ತಿ ವಿಕಸನ ಅಥವಾ ಒಂದು ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಎಂದ ಮೇಲೆ ನಾವೆಲ್ಲರೂ ಸೌಹಾರ್ದತೆಯಿಂದ ಅಂದರೆ ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತೆಯನ್ನು ಮೀರಿದೆ ಎಂಬ ಒಂದು ಅರ್ಥದಲ್ಲೂ ಮಾನವ ಸೌಹಾರ್ದತೆಯನ್ನ ಪ್ರೀತಿ ಮತ್ತು ವಿಶ್ವಾಸದಿಂದ ಒಂದು ಶಾಂತಿ ಆರೋಗ್ಯಕರ ಒಂದು ಸಮಾಜವನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದಲೂ ಈ ಒಂದು ಕಾರ್ಯಕ್ರಮವನ್ನು ನಡೆಸುತ್ತಿರುತ್ತಾರೆ. ಹಾಗೆಯೇ ಜೆ.ಸಿ. ಮೂಡಿಗೆರೆ ನಮ್ಮ ಮಾತೃ ಘಟಕದ ವತಿಯಿಂದ ಅವರ ಸಮ್ಮುಖದಲ್ಲಿ ಸುಮಾರು 14 ವರ್ಷಗಳಿಂದ 14 ಅಧ್ಯಕ್ಷರುಗಳನ್ನು ಒಳಗೊಂಡಂತಹ ಈ ಒಂದು ಸಂಸ್ಥೆಯನ್ನ ಹುಟ್ಟುಹಾಕಿದ್ದಾರೆ. 14 ವರ್ಷದ ಈ ಒಂದು ಕನಸನ್ನ ಈ ವರ್ಷ ನೆನಪು ಮಾಡಿಕೊಂಡಂತಹ ತಮ್ಮೆಲ್ಲರೂ ಕೂಡ ಒಂದು ತನುಮನ ಜನರಿಂದ ಸಹಕಾರ ಮಾಡಿ ಮುಖ್ಯಮಂತ್ರಿ ಸಹ ಈ ಒಂದು ಸಹಕಾರದಿಂದ ಈ ಒಂದು ನೆನಸಿನ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಹಾಗೆಯೇ ಈ ಒಂದು ಜೆ.ಸಿ. ಪಟ್ಟಣದ ನೂತನ ಕಟ್ಟಡದ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿದಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಬಲ್ಲಸರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಆದರದ ಸುಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಉದ್ಘಾಟನೆ ಸಮಾರಂಭವನ್ನು ಕಟ್ಟಡದ ಉದ್ಘಾಟನೆಯನ್ನು ಶ್ರೀಮತಿ ಸಾವಿತ್ರಮ್ಮ ಮಂಜುನಾಥಗೌಡ ಕಾಫಿ ಬೆಳೆಗಾರರು ದಿವಸವಾಗಿ ಇವರು ನಿರ್ವಹಿಸಿಕೊಟ್ಟಿರುವ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ
ಪರವಾಗಿ ಆಧಾರದ ಸುಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಸಮಾರಂಭದ ಜ್ಯೋತಿ ಬೆಳಗುವಿಕೆ ಕಾರ್ಯಕ್ರಮವನ್ನು ಜೆಎಫ್ಎಂ ಆಶಾ ಜೈನ್ ವಲಯಾಧೀಶರು ವಲಯ 14 ಇವರು ಯಶಸ್ವಿಯಾಗಿ ನಡೆಸಿಕೊಂಡು ವೇದಿಕೆಯಲ್ಲಿ ಉಪಸ್ಥಿತರಿರುತ್ತಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಆಧಾರದ ಸುಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಜ್ಯೋತಿ ಬೆಳಗುವಿಕೆ ಕಾರ್ಯಕ್ರಮವನ್ನು ಮತ್ತೊಬ್ಬ ಹಿರಿಯರು ಮಾರ್ಗದರ್ಶಿಗಳು ಶ್ರೀನಿವಾಸ ಗೌಡರು ಕಾಂಪಿಟಗಾರರು ಬೆಳಕಲ್ ಇವರು ಸಹ ಯಶಸ್ವಿಯಾಗಿ ನಡೆಸಿಕೊಂಡು ವೇದಿಕೆಯಲ್ಲಿ ಉಪಸ್ಥಿತರಿರುತ್ತಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಆಧಾರದ ಸುಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಾವು ಮಾಡಿದ ಉದ್ಘಾಟನೆ ಒಂದು ಕಾರ್ಯಕ್ರಮವನ್ನು ಕೂಡ ಯಶಸ್ವಿಯಾಗಿ ನಡೆಸಿಕೊಟ್ಟು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀ ರಂಜನ್ ಅಜಿತ್ ಕುಮಾರ್ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಮೂಡಿಗೆರೆ ಇವರು ಸಹ ಯಶಸ್ವಿಯಾಗಿ ನಡೆಸಿಕೊಟ್ಟು ವೇದಿಕೆಯಲ್ಲಿ ಉಪಸ್ಥಿತರಿರುತ್ತಾರೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಆಧಾರದ ಸುಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಾಮಫಲಕ ಉದ್ಘಾಟನೆ ನೆರವೇರಿಸಿಕೊಟ್ಟಂತಹ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಶ್ರೀ ನವೀನ್ ರಾಜ್ ಬಿಸ್ಕಿಟ್ ಪೂರ್ವ ರಾಷ್ಟ್ರೀಯ ಉಪಾಧ್ಯಕ್ಷರು ಇವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಆಧಾರದ ಸುಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ನಮ್ಮ ಸಂಸ್ಥೆಯ ಕಾರ್ಯ ಒಗ್ಗಟ್ಟು ಆಗಮಿಸಿ ಒಂದು ಗೌರವ ಪ್ರತಿನಿಧಿಯಲ್ಲಿರ್ತಕ್ಕಂಥ ಶ್ರೀಮತಿ ದಿನೀನಾ ಭಾನು ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಂದಿದ್ದರೆ ಇವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಆಧಾರದ ಸುಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಎಸ್ ಸುರೇಶ್ ಶೆಟ್ಟಿ ತಾಲೂಕು ಅಧ್ಯಕ್ಷರು ಜೆಸಿಎ ಬಡಕಲ್ ವಿಸ್ಮಯ ಇವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಆಧಾರದ ಸುಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಗಜೇಂದ್ರ ಟಿ.ಎಂ ಕನ್ನಡ ಸಮಿತಿ ಅಧ್ಯಕ್ಷರು ಪೂರ್ವಾಧ್ಯಕ್ಷರು ಜೆಸಿಎ ಬಡಕಲ್ ವಿಸ್ಮಯ ಇವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಆಧಾರದ ಸುಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ದಿನೇಶ್ ಎನ್.ಟಿ ಕನ್ನಡ ಸಮಿತಿ ಕಾರ್ಯದರ್ಶಿಗಳು ಪೂರ್ವಾಧ್ಯಕ್ಷರುಗಳು ಜೆಸಿಎ ಬಡಕಲ್ ವಿಸ್ಮಯ ಇವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಆಧಾರದ ಸುಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಾದ ಶ್ರೀ ಅರವಿಂದ್ ಕೋಳೂರು ಕಾರ್ಯದರ್ಶಿ 2024 ಇವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಆಧಾರದ ಸುಸ್ವಾಗತವನ್ನು ಬಯಸುತ್ತೇನೆ. ಶ್ರೀಮತಿ ಅಕ್ಷತಾ ಮದನ್ ಲೇಡಿ ಅಧ್ಯಕ್ಷರು 2024 ಇವರು ಸಹ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಆಧಾರದ ಸುಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಗೌರವ ಹೆಗಡೆ ಜೂನಿಯರ್ ದೇಶೀಯ ಅಧ್ಯಕ್ಷರು 2024 ಇವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಆಧಾರದ ಸುಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮ ಜೆಸಿ ಎಲ್ಲ ಜೆಸಿ ಜೆಎಸಿ ಲೇಡಿ ಜೆಸಿ ಗೌರವಾಧ್ಯಕ್ಷಗಳು ಹಾಗೂ ಎಲ್ಲ ಜೆಸಿ ಸದಸ್ಯರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಆಧಾರದ ಸುಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ನಮ್ಮ ಮಾದರಿ ಘಟಕದ ಮೂಡಿಗೆರೆಯ ಅಧ್ಯಕ್ಷರು ಮತ್ತು ಕಮಿಟಿ ಹಾಗೂ ಸುತ್ತಮುತ್ತ ಎಲ್ಲ ಘಟಕದ ಸ್ನೇಹಿತರುಗಳ ದೇಶೀಯ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಈ ಬಾರಿ ಕಟ್ಟಡಕ್ಕೆ ತನ್ಮಾನದಿಂದ ಸಹಕಾರ ಕೊಟ್ಟು ಮುಖ್ಯವರು 14 ವರ್ಷದ ಅಧ್ಯಕ್ಷರುಗಳ ಒಂದು ಕನಸನ್ನು ನನಸು ಮಾಡಿಕೊಟ್ಟಂತ ತನ್ಮಾನದಿಂದ ಸಹಕರಿಸಿದಂಥ ಎಲ್ಲ ದಾನಿಗಳಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ದೇಶೀಯ ಹೊರಗೆ ಹೋಗ್ಬಿಟ್ಟು ಆಗಮಿಸಿ ವೇದಿಕೆಯ ಮುಂಭಾಗದಲ್ಲಿ ಸಭೆಯಲ್ಲಿ ಆಸೀನರಾಗಿ ಸಭೆಯಲ್ಲಿ ಆಗಮಿಸಿದಂಥ ಎಲ್ಲ ದೇಶೀಯ ಅಭಿಮಾನಿ ಬಂಧುಗಳು ದಾನಿಗಳು ಎಲ್ಲ ಸ್ನೇಹಿತರು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಆಧಾರದ ಸುಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಪತ್ರಕರ್ತ ಮಿತ್ರರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಆಧಾರದ ಸುಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತ ಬಯಸುತ್ತೇನೆ. ಅವಕಾಶ ಗಮನಿಸುತ್ತಾ ಹಾಗೂ ಅವೆಂಟಿಯರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಆಧಾರದ ಸುಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ನಮ್ಮ ಕರೆಗೆ ಒಗ್ಗಟ್ಟು ಆಗಮಿಸಿ ಪತ್ರಕರ್ತರಾಗಿ ಸಹಕಾರ ಕೊಟ್ಟಿರುವಂತಹ ಪತ್ರ ಮಿತ್ರರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಆಧಾರದ ಸುಸ್ವಾಗತವನ್ನು ಬಯಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲ ಸಭೆಯ ಗಣ್ಯರಿಗೆ ಹಾಗೂ ನಮ್ಮ ಆಹ್ವಾನಕ್ಕೆ ಒಗ್ಗಟ್ಟು ಬಂದಂತ ಎಲ್ಲ ಅತಿಥಿಗಳಿಗೆ ಹಾಗೂ ಎಲ್ಲ ದೇಶ ಬಾಂಧವರಿಗೆ ಸ್ವಾಗತವನ್ನು ಸಮರ್ಪಿಸಿದಂತ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ಜೆಸಿ ಕೃಷ್ಣೇಗೌಡರು ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ನಿನ್ನೆಯಷ್ಟೇ ನಮ್ಮ ನಡುವೆ ಇರತಕ್ಕಂಥ
ಕನ್ನಡ ನಾಡಿನ ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ರಾಜಕೀಯ ಮುತ್ಸದ್ದಿ, ನಿಮ್ಮೆಲ್ಲರ ನೆಚ್ಚಿನ ಜನಪರ ರಾಜಕಾರಣಿಯಾಗಿ ಗುರುತಿಸಿಕೊಂಡಿದ್ದಂತಹ ಹಾಗೂ ಭಾರತ ಸರ್ಕಾರದ ವಿದೇಶಾಂಗ ಸಚಿವರಾಗಿ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಎಸ್ ಎಂ ಕೃಷ್ಣ ಅವರು ನಿನ್ನೆ ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ 1 ನಿಮಿಷದ ಕಾಲ ಮೌನವನ್ನು ಆಚರಣೆ ಮಾಡುವ ಮುಖಾಂತರ ಶ್ರದ್ಧಾಂಜಲಿಯನ್ನು ಅರ್ಪಿಸುವಂತ ನಮ್ಮಲ್ಲಿ ವಿನಂತಿಸುತ್ತೇನೆ. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಾಸ್ತಾವಿಕ ನುಡಿ. ಸ್ನೇಹಿತರೆ, ಹಿರಿಯರು ಹೇಳ್ತಾರೆ, ನಾವು ನಮ್ಮ ಬಗ್ಗೆ ಮಾತನಾಡಬಾರದು, ನಮ್ಮ ಕೆಲಸ ಮಾತನಾಡಬೇಕು ಅಂತ. ಹಾಗೆಯೇ ನಮ್ಮ ಜೆಸಿಯ ಬಗ್ಗೆ ಇಡೀ ಊರು ಹಾಗೂ ಜೆಸಿ ವಲಯ 14 ಮಾತನಾಡುವಂತಹ ಈ ಕೆಲಸ ನಮ್ಮ ವಿಸ್ಮಯದ ಪೂರ್ವ ಹಾಗೂ ಅಧ್ಯಕ್ಷರು ಹಾಗೂ ಇಡೀ ಜೆಸಿ ಕುಟುಂಬ ಇವತ್ತು ಮಾಡಿದಂಥ ಕಾರ್ಯವೇ ಒಂದು ನಿದರ್ಶನವಾಗಿದೆ. ನಿಮ್ಮೆಲ್ಲರ ಸಹಕಾರದಿಂದ ಈ ಕಟ್ಟಡ ನಿರ್ಮಾಣಕ್ಕೆ ಒಂದು ಕೊಡುಗೆಯಾದಂಥ ಈ ದಿನ, ಈ ಇಂದಿನ ಪ್ರಾಸ್ತಾವಿಕ ನುಡಿಯನ್ನು ನುಡಿಯಲಿದ್ದಾರೆ. ಕಟ್ಟಡದ ಸಮಿತಿಯ ಅಧ್ಯಕ್ಷರು ಸರ್ ಟಿ.ಎಂ. ಗಜೇಂದ್ರ ಇವರಿಂದ. ಎಲ್ಲರಿಗೂ ನಮಸ್ಕಾರ. ಈ ಒಂದು ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರು, ಈ ಸಭೆಯ ಅಧ್ಯಕ್ಷರಾದಂಥ ಜೆ.ಸಿ. ಮದನ್ ಅವರೇ, ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ನಮ್ಮ ಜೆ.ಸಿ. ವಲಯ ಅಧ್ಯಕ್ಷರಾದಂಥ ಆಶಾ ಜೈನ್ ಅವರೇ, ನಿಕಟಪೂರ್ವ ವಲಯ ಅಧ್ಯಕ್ಷರು, ಹಾಗೆಯೇ ರಾಷ್ಟ್ರೀಯ ಉಪಾಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯರಾದಂಥ ನವೀನ್ ಅವರೇ, ಈ ಒಂದು ಕಟ್ಟಡಕ್ಕೆ ಮೊದಲನೇ ಬಾರಿ ಈ ಒಂದು ಕಟ್ಟಡ ಆಗಲಿಕ್ಕೆ ಅತಿ ಹೆಚ್ಚು 1.5 ಲಕ್ಷ ದೇಣಿಗೆಯನ್ನು ಕೊಟ್ಟಂತ ನಮ್ಮೆಲ್ಲರ ಮಾತೃಶ್ರೀ ಸಮಾನರಾದಂಥ ಸಾವಿತ್ರಮ್ಮನವರೇ, ಹಾಗೆಯೇ ನಮ್ಮೆಲ್ಲರ ಹೆಚ್ಚಿನ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾದಂಥ ರಂಜನ್ ಅಜಿತ್ ಕುಮಾರ್ ಅವರೇ, ನಮ್ಮ ದೇಶೀಯ ಬಣಕರಿಸುವ ಸಂಸ್ಥಾಪಕ ಅಧ್ಯಕ್ಷರಾದಂಥ JFM ಸುರೇಶ್ ಶೆಟ್ಟಿ ಅವರೇ, ಹಾಗೆಯೇ ಇನ್ನೊಬ್ಬರು ಹಿರಿಯರು ಕಾಫಿ ಬೆಳೆಗಾರರು ಈ ಒಂದು ಕಟ್ಟಡಕ್ಕೆ ದೇಣಿಗೆ ನೀಡಿದಂಥ ಹಿರಿಯರಾದಂಥ ಶ್ರೀನಿವಾಸ್ ಕೊಟ್ರೆ, ಹಾಗೆಯೇ ನಮ್ಮ ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷರು ಈ ಒಂದು ಕಟ್ಟಡದ ಒಂದು ನಿರ್ಮಾಣಕ್ಕೆ ಜಮಾ ಮತ್ತೆ ಖರ್ಚು ಬಂದಂಥ ಹಣ ಮತ್ತೆ ಖರ್ಚು ಅಚ್ಚುಕಟ್ಟಾಗಿ ನಿರ್ವಹಿಸಿ ಒಂದು ಕಾರ್ಯದರ್ಶಿಯ ರೂಪದಲ್ಲಿ ಈ ಒಂದು ಕಟ್ಟಡದ ರೂಪುರೇಷೆಯನ್ನು ಮಾಡಿದಂಥ ಮಾಜಿ ಯೋಧರಾದಂಥ NT ದಿನೇಶ್ ಅವರೇ, ಈ ಜೆ.ಸಿ. ಬಣಕಲ್ ವಿಸ್ಮಯದ ಜೆ.ಸಿ. ರೇಟ್ ಅಧ್ಯಕ್ಷರಾದಂಥ ಅಕ್ಷತಾ ಮದನ್ ಅವರೇ, ಜೆ.ಸಿ. ಬಣಕಲ್ ವಿಸ್ಮಯದ JJC ಅಧ್ಯಕ್ಷರಾದ ಗೌರವ್ ಹೆಗ್ಡೆ ಅವರೇ, ನಮ್ಮ ಬಣಕಲ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಜಮೀನಾ ಬಾನು ಅವರೇ, ಹಾಗೆಯೇ ನಮ್ಮ ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷರಾದಂಥ HM ಕೃಷ್ಣೇಗೌಡರೇ, ಹಾಗೆಯೇ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾದಂಥ ಅರವಿಂದ್ ಅವರೇ, ನಮ್ಮ ಸಂಸ್ಥೆಯ ಎಲ್ಲ ಕುಟುಂಬದವರೇ, ಜೆ.ಸಿ. ಕುಟುಂಬದವರೇ, ಹಾಗೆಯೇ ನಮ್ಮ ಮಾತೃ ಸಂಸ್ಥೆಯ ಮೂಡಿಗೆರೆ ಜೆ.ಸಿ. ಕುಟುಂಬದವರೇ, ಎಲ್ಲ ಕುಟುಂಬದವರೇ, ಹಾಗೆಯೇ ಮುಂಭಾಗದಲ್ಲಿರುವಂಥ ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳೇ, ಹಿರಿಯರೇ, ಹಾಗೆಯೇ ದಾನಿಗಳೇ, ಬಂಧುಗಳೇ, ಸಾರ್ವಜನಿಕ ಬಂಧುಗಳೇ, ಪತ್ರಕರ್ತರ ಮಿತ್ರರೇ, ಅವಿನ್ಯ ಪ್ರಚಾರಕರೇ, ಇವತ್ತಿನ ದಿನ ತುಂಬಾ ಸಂತೋಷ ಆಗ್ತಿದೆ ನಮಗೆ. ಇವತ್ತೊಂದು ಸುವರ್ಣ ಅಕ್ಷರದಲ್ಲಿ ಬರೆದಿರುವಂಥ ದಿನ ಬಣಕಲ್ನಲ್ಲಿ. ಈ ಒಂದು ಬಣಕಲ್ನಲ್ಲಿ ಒಂದು ದೇಸಿ ಸಮುದಾಯ ಭವನ ಮಾಡಬೇಕಂತ ನಮ್ಮ ಕನಸು 2010
ಸಂದರ್ಭದಲ್ಲಿ ಮೂಡಿಗೆರೆ ಜೆಸಿಯವರು ಮಾತೃ ಸಂತಾನ ಘಟಕವನ್ನು ಪ್ರಾರಂಭ ಮಾಡಿದ ದಿನದಿಂದ 24 ವರ್ಷ. 2012ರಲ್ಲಿ ಮೊದಲನೇ ಬಾರಿ ಅಧ್ಯಕ್ಷರಾದಂತಹ ಸುರೇಶ್ ಶೆಟ್ಟಿ ಅವರು 1.5 ವರ್ಷಗಳ ಕಾಲ ಅಧ್ಯಕ್ಷರಾಗ್ತಾರೆ. ಜೆಸಿಯಲ್ಲಿ ಮತ್ತು 6 ತಿಂಗಳು ಮಾತ್ರ ಆದರೆ ಮತ್ತೊಂದು ವರ್ಷ ಅವಕಾಶ, ಇಲ್ಲಾಂದ್ರೆ 1 ವರ್ಷ. 2012ರಲ್ಲಿ 2ನೇ ಬಾರಿ ನಾನು ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ನಮ್ಮ ತಾಲೂಕು ಪಂಚಾಯತಿ ಅಧ್ಯಕ್ಷರು ರಂಜನ್ ನವೀನ್ ಕುಮಾರ್ ಆಗಿದ್ರು. ಅವತ್ತು ಅವರನ್ನ ಮುಖ್ಯ ಅತಿಥಿಗಳಾಗಿ ಕರೆಸಿದ್ದು. ನನ್ನ ಘಟಕದ ನಾನು ಅಧ್ಯಕ್ಷ ಆಗಿದ್ದ ಸಮಯದಲ್ಲಿ ನಮ್ಮ ವಲಯ ಅಧ್ಯಕ್ಷರಾಗಿ ನಮ್ಮ ಆತ್ಮೀಯರು ನಮ್ಮ ಈ ಒಂದು ಸಂಸ್ಥೆ ಬೆಳೆಯಲಿಕ್ಕೆ ಕಾರಣಕರ್ತರಾದ ನವೀನ್ ಗಾಯಡ್ ಅವರು ವಲಯ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ನಾವು ಯಾವಾಗ ಒಂದು ನನ್ನ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಂಥ ಟೈಮಲ್ಲಿ ನಾವು ಸುರೇಶ್ ಶೆಟ್ಟರು ನಮ್ಮ ದೇಶೀಯ ಎಲ್ಲ ತಂಡ ಒಂದು ಕನಸನ್ನು ಕಂಡಿದ್ದು ನಾವು ಇಲ್ಲಿ ಒಂದು ದೇಸಿ ಭವನ ಮಾಡಬೇಕಂತ ಯೋಚನೆ ಮಾಡಿದ್ವಿ. ಆವಾಗ ನಾವೆಲ್ಲ ಮಾತಾಡಿ ಒಂದು ನಮ್ಮ ಗ್ರಾಮ ಪಂಚಾಯತಿಯವರನ್ನ ಮಾತಾಡಿದ್ರು. ಇದು ಈಗ ರಮೇಶ್ ಅವರ ಮುಂದೆ ಕೂತ್ಕೊಂಡ್ರೆ ಮಾತಾಡ್ತಿದ್ರು. ಅವರು ಅಧ್ಯಕ್ಷರಾಗಿದ್ರು. ಅವಾಗ ನಾವು ಪ್ರಸ್ತಾವ ಮಾಡಿದ್ವು. ಅವಾಗ ಅವರಿಗೆ ಅವ್ರದ್ದು ಅವಧಿ ಮುಗಿತು. ನೆಕ್ಸ್ಟ್ ಬಂದಂತ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯವರಿಗೆ ನಾವು ಜೆಸಿ ಮಡ್ಕಲ್ ವಿಸ್ಮಯದಿಂದ ಒಂದು ಅರ್ಜಿಯನ್ನು ಕೊಟ್ಟಾಗ ಅವರು ನಮಗೆ ಈ ನಿವೇಶವನ್ನು ಮೊದಲನಾಗಿ ಕೊಟ್ಟರು. ಅದಕ್ಕೋಸ್ಕರ ನಾವು ಬಣಕಲ್ ಜೆಸಿ ಮಡ್ಕಲ್ ವಿಸ್ಮಯದ ತಂಡದ ವತಿಯಿಂದ ಬಣಕಲ್ಲಿನ ಗ್ರಾಮ ಪಂಚಾಯತಿಗೆ ನಾವು ಆಭಾರಿಗಳಾಗಿದ್ದೇವೆ. ಯಾವಾಗ ನಮಗೆ ಈ ಒಂದು ನಿವೇಶನ ಸಿಕ್ತು, ಅದೇ ಸಂದರ್ಭದಲ್ಲಿ ನಾವು ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂತಹ ರಂಜನ್ ನವೀನ್ ಕುಮಾರ್ ಅಂತ ಕೇಳಿದ್ರು. ಅವರು ಆ ದಿವಸ ಭಾಷಣ ಮಾಡೋದಿಗೆ ನಾನು ನಿಮ್ಮ ಜೆಸಿ ಕಟ್ಟಡದ ಒಂದು ಇದಕ್ಕೆ 1 ಲಕ್ಷ ರೂಪಾಯಿಯನ್ನು ನಾನು ದೇಣಿಗೆಯಾಗಿ ಕೊಡ್ತೀವಿ ಅಂತ ಹೇಳಿದರು. ಅದು ಆಶ್ವಾಸನೆ ಆಗಿತ್ತು. ನಾವು ಈ ಒಂದು ಕನಸಿನ ಜೆಸಿ ಭವನ ನಾವು ಕಟ್ಟಬೇಕಂತ ಸುಮಾರು 14 ವರ್ಷ ಪ್ರಾರಂಭ ಮಾಡಿದ್ರು. ಒಂದು ಇಂಜಿನಿಯರ್ ಎಸ್ಟಿಮೇಟ್ ಪ್ರಕಾರದಲ್ಲಿ 40 ಲಕ್ಷದ ಪ್ಲಾನ್ ಕೊಟ್ಟಿದ್ರು. ನಮ್ಮ ಹತ್ರ ಹಣ ಕೊಡಿ ಕಾರಣ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈ ಒಂದು ಗ್ರಾಮೀಣ ಭಾಗದಲ್ಲಿ ನಾವೆಲ್ಲ ಸ್ವಲ್ಪ ಮಧ್ಯಮ ವರ್ಗದಲ್ಲಿ ಇರೋದ್ರಿಂದ ಹೆಚ್ಚು ಹಣ ಕೊಡ್ಲಿಕ್ಕೆ ಆಗೋದಿಲ್ಲ. ಇದು ಸಾಧ್ಯ ಇಲ್ಲ ಅಂತ ಒಂದು ಯೋಚನೆಯಲ್ಲಿ ನಾವು ಇದ್ದು ಆವಾಗ ಬರ್ತಾ ಬಂದಾಗ 2017ರಲ್ಲಿ BS ಲಕ್ಷ್ಮಣ್ ಇವರು ಅಧ್ಯಕ್ಷರಾಗ್ತಾರೆ. ಆ ಸಂದರ್ಭದಲ್ಲಿ ಎಲ್ಲ ನಮ್ಮ ದೇಶೀಯ ಕುಟುಂಬ ಸೇರಿ ಈ ಒಂದು ಜಾಗಕ್ಕೆ ಶಂಕುಸ್ಥಾಪನೆ ಮಾಡ್ತೀವಿ. 2018ರಲ್ಲಿ ಆದ ನಂತರದಲ್ಲಿ ಮತ್ತೆ 2 ವರ್ಷ ಗ್ಯಾಪ್ ಆಗುತ್ತೆ. ಯಾಕಂದ್ರೆ ಹಣ ಕ್ರೋಢೀಕರಣ ಆಗಿಲ್ಲ. ನಾವು ಕೂಡ ಒಂದು ಜೆಸಿ ಕುಟುಂಬದವರೆಲ್ಲ ಸೇರಿಕೊಂಡು ಹಣ ಸಂಗ್ರಹ ಸ್ವಲ್ಪ ಹಾಕಬೇಕಂತ ಯೋಚನೆ ಮಾಡ್ತೀವಿ. 2019ರಲ್ಲಿ ದಿನೇಶ್ ಅವರು ನಮ್ಮ ಮಾಜಿಯವರು ಅವರ ಅಧ್ಯಕ್ಷರಾಗ್ತಾರೆ. ಅವತ್ತು ಇದರ ಕಟ್ಟಡದ ಕಾಮಗಾರಿ ಗೋಡೆ ಹಂತಕ್ಕೆ ಬರುತ್ತೆ. ನಂತರದಲ್ಲಿ 2023ರಲ್ಲಿ ಕೃಷ್ಣೇಗೌಡರು ಅಧ್ಯಕ್ಷರಾಗ್ತಾರೆ. ಅದು ಸ್ವಲ್ಪ ಮೇಲ್ಮಟ್ಟಕ್ಕೆ ನಾವು ಏರಿಸ್ತೇವೆ. ಯಾಕಂತ ಹೇಳಿದ್ರೆ ನಾವು ಜೆಸಿಯ ಎಲ್ಲ ಇವರು ಪೂರ್ವಾಧ್ಯಕ್ಷರುಗಳೆಲ್ಲರೂ ಕೂಡ ಒಂದು ತೀರ್ಮಾನ ಮಾಡ್ತೀವಿ ಒಂದು ಸಭೆಯಲ್ಲಿ. ಜೆಸಿ ಕಟ್ಟಡಕ್ಕೆ ನಾವು ಲಿಸ್ಟ್ ಹಾಕ್ಬೇಕಂತ ಒಂದು 10,000 ರೂಪಾಯಿ ನಾವೆಲ್ಲರೂ ಹಾಕ್ಬೇಕಂತ ನಿರ್ಣಯ ಮಾಡ್ತೀವಿ. ಅದೇ ಥರದಲ್ಲಿ ಹಂತವಾಗಿ ಎಲ್ಲರೂ ಕೂಡ ದೇಣಿಗೆಯನ್ನು 10,000 ರೂಪಾಯಿಯನ್ನ ಕೊಟ್ಟು ಒಂದು ಅಂದಾಜಿಗೆ ಲೆಕ್ಕ ಹಾಕಿ ಒಂದು 4-5 ಲಕ್ಷ ಕಲೆಕ್ಷನ್ ಆಯಿತು. ಇನ್ನು ಕೆಲವು ದಾನಿಗಳು ಕೂಡ ಕೊಡುವಂಥವ್ರು ಮತ್ತೆ ಕೊಡ್ತಾ ಬಂದರು. ನನಗೆ ವಿಶೇಷ ಅಂದರೆ ನಾನು ಎಲ್ಲ ಭಾಗ ಎಲ್ಲ ಸಂಘ ಸಂಸ್ಥೆಗಳಿದ್ರು ಕೂಡ ದೇಣಿಗೆಗೆ ಹೋದಾಗ ತುಂಬ ದಾನ ಕೊಡೋರು ಮನೆಗೆ ಹೋಗೋದು. ಎಲ್ಲರೂ ದಾನ ಫಿಕ್ಸ್, ಯಾರು ದಾನ ಕೊಡ್ತಾರೆ ಅನ್ನೋದು ನಾವೆಲ್ಲ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ದಾನ ಒಂದ್ಸತಿ ಕೊಟ್ರೆ ಪಕ್ಕ ಅವ್ರ ಮನೆಗೆ ಯಾವಾಗ ಹೋಗಲೇಬೇಕು ಅನ್ನೋದು ನಿರ್ಧಾರ ಇದೆ. ಯಾಕಂತ ಹೇಳಿದ್ರೆ ಹೌದು, ಜೇನು ಸಿಹಿ ಇದ್ದ ಕಡೆಗೆ ಇರುವೆ ಹೋಗೋದು ಅಂತ, ಹಂಗೆ ದಾನ ಕೊಡೋದಕ್ಕೆ ಹೋಗ್ತೀವಿ. ಆದರೆ ಅವರು ಪಾಪ ಮಾತಾಡ್ತಾರೆ, ಅವರಿಗೆ ತುಂಬಾ ಹಿಂಸೆನೂ ಆಗ್ತದೆ. ನಾವು ತಿಳ್ಕೊಂತೀವಿ, ನಾವು ಮಾತ್ರ ಹೋಗಿದ್ದೀವಿ ಅವ್ರ ಮನೆಗೆ ಅಂತೇಳಿ, ನಾವು ಮಾತ್ರ ದೇಣಿಗೆ ಕೊಡ್ತೀವಿ ಅನ್ನಿಸ್ತದೆ. ಆದರೆ ತುಂಬ ಜನ ಹೋಗಿರ್ತಾರೆ, ಆದರೂ ಕೂಡ ಮಾತಾಡ್ತಾರೆ, ಕೊಡೋದ್ರಲ್ಲೇ. ನಾನು ವಿಶೇಷವಾಗಿ ಎಷ್ಟೇ ದಿನ ಯಾವುದ್ಯಾವುದೋ ಇದಕ್ಕೆ ನಾನು ದೇಣಿಗೆಗೆ ಹೋದ್ರು, ಈ ಜೆಸಿ ಭವನಕ್ಕೆ ದೇಣಿಗೆಗೆ ಹೋದಾಗ ಸಾಧಾರಣ 150 ಸಂಖ್ಯೆಯಷ್ಟು ನಮಗೆ ಆ ದಾನಿಗಳು ದೇಣಿಗೆ ಕೊಟ್ಟಿದ್ದಾರೆ. ಒಂದೇ ಒಂದು ಮಾತಾಡಲಿಲ್ಲ. ನಮ್ದು 5,000 ಬರ್ತಾರೆ, 5,000 ಮೇಲೇನೆ ಮಾತು, 10,000 ಬರ್ತಾರೆ, 25 ಬರ್ತಾರೆ. ಈ ರೀತಿಯಾಗಿ ನಮಗೆ ಹೆಚ್ಚು ದಾನವನ್ನು ಕೊಟ್ಟರು. ನಮಗೆಲ್ಲ ಧೈರ್ಯ ಅಂದರೆ ಮೊದಲನೇದಾಗಿ ಸಾವಿತ್ರಮ್ಮ ಹೊಸಳ್ಳಿ ಅವರು 1.5 ಲಕ್ಷ ಕೊಟ್ಟರು. ನಂತರ ನಮ್ಮ ವಲಯ ಅಧ್ಯಕ್ಷರಾದಂಥ ನವೀನ್ ಗಾಯಡ್ ಕೂಡ 1 ಲಕ್ಷ ರೂಪಾಯಿಯನ್ನು
ಘೋಷಣೆ ಮಾಡಿದ್ರು. ನಂತರ ಅಜಿತ್ ಅವರು 1 ಲಕ್ಷ ಮಾಡಿದ್ರು. ನಾವೆಲ್ಲ ಮಾಡಿದ ಮೇಲೆ ಒಂದು ಹಂತದಲ್ಲಿ ಈ ಒಂದು ಬಿಲ್ಡಿಂಗ್ ಮಾಡಿದ್ರು. ಮತ್ತೆ ನಾವು ಪ್ರಾರಂಭ ಮಾಡಿದ 2024 ಇದೇ ವರ್ಷ. ಇವತ್ತು ಪ್ರಾರಂಭ ಮಾಡಿದಂದರೆ ನಮ್ಮ ಕಾಲಭೈರೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳು, ನಮ್ಮ ಸಂಸ್ಥೆಯ ಅಧ್ಯಕ್ಷರು ಜೆ.ಸಿ. ಮದನ್ ಇವರು ಮತ್ತೆ ಇವರ ಕುಟುಂಬನೇ ನಮ್ದು ಜೆ.ಸಿ. ಒಳಗಡೆ ಬರ್ತದೆ. ಯಾಕಂತಂದ್ರೆ ಅವರ ಅಧ್ಯಕ್ಷರು, ಅವರ ಮಿಸ್ಸಸ್ ಜೆ.ಸಿ. ರೇಟ್ ಅಧ್ಯಕ್ಷರು, ಮಗ ಜೂನಿಯರ್ ಜೆ.ಸಿ. ಒಂದು ಎಸ್ಕೋಡು ಗ್ರಾಮದಲ್ಲಿರುವಂತಹ ಒಂದು ರೈತರ ಕುಟುಂಬ ಅಲ್ಲಿದ್ದು ಇಲ್ಲಿ ಬಂದು ಈ ಸಂಸ್ಥೆಯಲ್ಲಿ ತುಂಬಾ ಅವರು ಹಗಲು ರಾತ್ರಿ ಅಂತಲೇ ಪ್ರತಿಯೊಂದು ಮನೆಗೆ ನಮಗೆ ಬಿಡ್ತಾ ಇರಲಿಲ್ಲ. ನನಗೂ ತುಂಬಾ ಕೆಲಸಗಳು ಅಲ್ಲಿ ಇಲ್ಲಿ ಅಂತ ಒತ್ತಡ. ನಾನು ತುಂಬಾ ಸಲ ಅವರಿಗೆ ಜೋರು ಮಾಡಿದೆ. ನಾನು ಸುಮಾರು ಬೇರೆ ಬೇರೆ ಎಲ್ಲ ಇದರಲ್ಲಿ ಇದ್ದೀನಿ, ಹೋಗ್ತೇನೆ, ಬಿಡೋದೇ ಇಲ್ಲ. ಸಾಯಂಕಾಲ ಬೆಳಗ್ಗೆ ಫೋನ್ ಬರಬೇಕು, ಇಂಥವ್ರ ಮನೆಗೆ ಹೋಗ್ಬೇಕು ಫಿಕ್ಸ್ ಮಾಡಿ ಬಿಟ್ಟಿದ್ದೀವಿ. 4 ಮನೆ ಹೋಗ್ಬೇಕಂತೇಳಿ ಕರೆದು ಹೋಗಿ ಯಾರ ಮನೆಗೆ ಹೋದ್ರೆ ಗೌರವ ಕರೆದು ದೇಣಿಗೆ ಕೊಟ್ಟರು. ತುಂಬಾ ನಮಗೆ ಸಹಕಾರ ಕೊಟ್ಟಿದ್ರೆ ಇಷ್ಟು ಬೇಗ, ಯಾಕಂದ್ರೆ ನಮ್ದು ಒಂದು ಏನಂತ ಹೇಳಿದ್ರೆ ಇಷ್ಟು ಬೇಗ ಅಲ್ಲ, ಇನ್ನು ನಾವು ಸ್ವಲ್ಪ ಪೇಂಟ್ ಮಾಡಕ್ಕಿತ್ತು. ಆದ್ರೂ ಉದ್ಘಾಟನೆ ಯಾಕೆ ಮಾಡ್ಬೇಕಂತ ಹೇಳಿದ್ರೆ ಯಾರು ಕಷ್ಟಪಟ್ಟು ದೇಣಿಗೆ ಮಾಡಿ ಇಷ್ಟೆಲ್ಲ ಹಗಲು ರಾತ್ರಿ ಕೆಲಸ ಅವರಿಗೊಂದು ಗೌರವ ಸಿಗಬೇಕು. ಮೊದಲವರಿಗೆ ಇವತ್ತು ಈ ತಿಂಗಳ ಲಾಸ್ಟಲ್ಲೇ ಅವರ ಅಧಿಕಾರ ಮುಕ್ತಾಯ ಆಗುತ್ತೆ. ಮುಂದೆ 25ರಲ್ಲಿ ನಮ್ಮ ಜೆ.ಸಿ. ಸುರೇಂದ್ರ ಅಂತ ನಾವು ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ವಿ. ಅದರೊಳಗಡೆ ಅವರೆಲ್ಲ ಯಾರು ಕಷ್ಟಪಟ್ಟು ಬೆವರು ಸೃಷ್ಟಿ ಮಾಡಿದ್ರೆ ಅವರಿಗೆ ನಾವು ಗೌರವ ಕೊಡುವಂಥದ್ದಿದೆ. ಹಾಗಾಗಿ ಇದರಲ್ಲೇ ನಾವು ಮಾಡಬೇಕಂತ ಹೇಳಿದ್ರು. ಅವರ ಒಂದು ಶ್ರಮ ಮತ್ತು ಕಾಲಭೈರೇಶ್ವರನ ಆಶೀರ್ವಾದ ಇದ್ರ ಮುಖಾಂತರ ಇಷ್ಟು ಬೇಗ ಈ ಒಂದು ಬಿಲ್ಡಿಂಗ್ ಉದ್ಘಾಟನೆ ಆಗಿದೆ ಸಂದರ್ಭದಲ್ಲಿ ಹೇಳ್ತೀನಿ. ಅದರ ಜೊತೆಯಲ್ಲಿ ನಮಗೆ ಇನ್ನೊಂದು ಕನಸಿದೆ. ಅಂದ್ರೆ ಇನ್ನೂ ಇದಕ್ಕೆ ನಾವೀಗ ಮಾಡಿದ್ರಲ್ಲಿ ಒಂದು 3-4 ಲಕ್ಷ ರೂಪಾಯಿ ಹೆಚ್ಚುವರಿ ಖರ್ಚಾಗಿದೆ. ಜೊತೆಲೆ ನಾವು ಕೂಡ ಒಂದು 55,000 ರೂಪಾಯಿ ಒಂದು 4-5 ಜನ ದಿನೇಶನ ನಾವು ಈಗ ನಾವು ನಮ್ಮ ಕುಟುಂಬದಾಗ ಒಂದು 4-5 ಜನರು 55,000 ರೂಪಾಯಿ ಹೆಚ್ಚುವರಿ ಮಾಡಿದ್ರೆ ಇನ್ನೂ ಹೆಚ್ಚುವರಿ ಇದೆ. ಇನ್ನೂ ದಾನ ಕೂಡ ನಾವು ಕೊಡ್ತೀವಿ ಅಂತ ಮುಂದೆ ಬರ್ತಿದ್ರೆ ತಗೊಳ್ತೀವಿ. ಇನ್ನೊಂದು ಶೌಚಾಲಯ ಆಗಬೇಕು, ಮತ್ತೆ ಬೇರೆ ಬೇರೆ ಆಗಬೇಕು. ಮತ್ತೆ ಮೇಲ್ಗಡೆದು ಒಂದು ಕೂಡ ಕನಸನ್ನು ಕಂಡು ತುಂಬಾ ದಿವಸದಲ್ಲಿ ಕೇಳ್ತಾ ಇದ್ವಿ, ಯಾರಾದರೂ ದಾನಿಗಳಿದ್ರೆ ನಿಮ್ಮ ಮೆಮೋರಿಯಲ್ ಹಾಲ್ ಅಂತ ನಾವು ಹಾಕ್ತೀವಿ ಮೇಲ್ಗಡೆಗೆ, ಒಂದು ಒಳ್ಳೆ ಕಟ್ಟಡ ನಾವು ನಿರ್ಮಾಣ ಮಾಡಬೇಕಂತ ಕೇಳಿದಾಗ ನಾವು ತುಂಬಾ ಪ್ಲಾಂಟ್ಗಳಂತ ಹೋಗಿದ್ದು. ಅವರು ಬರೋದಕ್ಕೆ ಸ್ವಲ್ಪ ಅವರಿಂದ ಸಮಾಜದಿಂದ ಬರಲಿಲ್ಲ. ಇನ್ನೊಂದು ನಮ್ಮದೇ ಆದ ಒಂದು ಸಂಸ್ಥೆಯನ್ನು ನಾವು ಹುಟ್ಟಾಕಿದ್ದು, ಬಾಳೂರು ಸಂಗಮ ಅಂತೇಳಿ. ಆ ಸಂಗಮದಲ್ಲಿ ನಿಜವಾಗೂ ಬಾಳೂರು ಭಾಗದಲ್ಲಿ ಹೋದಾಗ ನಮಗೆ ಮೊದಲನೇ ಅವರು ಎಲ್ಲ ಮಾಜಿ ಅಧ್ಯಕ್ಷರುಗಳ 10,000 ರೂಪಾಯಿ ಮನೆಯಲ್ಲಿ ಹೊತ್ಕೊಂಡು ಎಲ್ಲರೂ ತೆಗೆದು 10,000 ರೂಪಾಯಿ ಕೊಟ್ಟರು. ಅಲ್ಲಿದು ಜವಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಅವರು ನಮ್ಮ ಸಂಸ್ಥೆಯ ಸದಸ್ಯರು, ಅವರು 35,000 ರೂಪಾಯಿ. ಯಾಕಂದ್ರೆ ನಾವೊಂದು ಕೇಳಿದ್ವು, ಒಂದು ಸೆಕ್ರೆಟರಿ ಅವರಿಗೆ ಏನಾಗುತ್ತೆ ಎಸ್ಟಿಮೇಟ್ ಕೇಳಿದ್ರು, 35,000 ರೂಪಾಯಿ ಅವರು ಅದನ್ನು ಮಾಡಿಸ್ಕೊಟ್ರು. ಮತ್ತೆ ನಮ್ಮ ಕಾಫಿ ಬೆಳೆಗಾರರು ಬಾಳೂರು ಸಂಗಮದ ಸದಸ್ಯರಾಗಿರುವಂತ ಸತೀಶ್ ಅವರು ಮನೆ ಅವರ ಈ ಕಿಟ್ಟಿಗೆ ಇದಕ್ಕೆ ಎಷ್ಟಾಗುತ್ತೆ ಅಂತ ಕೇಳಿದಾಗ ಒಂದು 30,000 ರೂಪಾಯಿದು ಬೆಲೆ ಬಂತು. ಆದ್ರೆ ಅವರು 20,000 ರೂಪಾಯಿ ಘೋಷಣೆ ಮಾಡಿದ್ರು. ಈ ರೀತಿಯಾಗಿ ಸಂಗ್ರಹ ತುಂಬಾ ಅಲ್ಲಿಂದ ಕೊಟ್ಟರು ಅವರು. ಈಗ ಅದೇ ಸಮಸ್ಯೆ ಒಳಗಡೆಗೆ ಒಬ್ಬರು ನಿಕಟಪೂರ್ವ ಅಧ್ಯಕ್ಷರಾದಂಥ ಕಾಫಿ ಬೆಳೆಗಾರರು PND ಬ್ಯಾಂಕ್ನಲ್ಲಿ 2-3 ಬಾರಿ ನಿರ್ದೇಶಕರಾಗಿ 2 ಬಾರಿ ಉಪಾಧ್ಯಕ್ಷರಾಗಿರುವಂಥ KT ಸತೀಶ್ರವರು ಈಗ ಲೇಟಾಗಿ ಬಂದಿದ್ದಾರೆ. ಅವ್ರನ್ನ ವೇದಿಕೆಗೆ ಆಹ್ವಾನಿಸಬೇಕು. ಅವರು ಒಂದು ದಿವಸ ನಾವು ಬಂದು ಕೇಳಿದ್ರು, ಅವ್ರ ಹತ್ರ ದೇಣಿಗೆ ಹೋಗಿರಲಿಲ್ಲ, ನಾವೇನೋ ಅವ್ರ ಹತ್ರ ಒಂದು ಕನಸು ಕಂಡಿದ್ದು, ಏನೋ ಅವರು ಒಳ್ಳೇದು ಮಾಡಬೇಕು, ನಿಮ್ಮ ಹೆಸರು ನಮ್ಮ ಈ ಒಂದು ಅಣಕಲ್ ವಿಸ್ಮಯದಲ್ಲಿ ಇರಬೇಕಂತ ಕೇಳಿದಾಗ ಅವರು ಮೊನ್ನೆ ಇನ್ನೇನು 2 ದಿವಸ ಉದ್ಘಾಟನೆ ಇರೋದಕ್ಕೆ ಒಂದು ನಮಗೆ ಶುಭ ಸಂದೇಶವನ್ನು ಕೊಟ್ಟರು. ನಾನು ಏನು ಬೇರೆ ಏನು ಕನಸು ಕಾಣುತ್ತದೇನಿಲ್ಲ, ಸಮಾಜದಲ್ಲಿ ಏನಾದರೂ ನನ್ನ ಗುರುತಿಸಬೇಕು ಅನ್ನೋದಾದ್ರೆ ನಾನು ಒಂದೇನಾದರೂ ನಿಮ್ಮ ಮೇಲ್ಗಡೆ ಇದಕ್ಕೆ ಕಟ್ಟಡಕ್ಕೆ ನಾನು ಸಹಕಾರ ಮಾಡಲೇಬೇಕಂತ ಮುಂದೆ ಬಂದು ಅವರು ಘೋಷಣೆ ಮಾಡಿದ್ದಾರೆ. 10 ಲಕ್ಷ ರೂಪಾಯಿಯನ್ನು ನಾನು ಮೇಲಿನ ಅವರಿಗೆ ನಾವು ವಿಶೇಷವಾದ ಗೌರವ, ಅವರಿಗೆ ನಾವು ಅಭಿನಂದನೆ ಕೊಡ್ತೀವಿ. ಅವರು ಇನ್ನೂ 100 ವರ್ಷ ಕಾಲ ಒಳ್ಳೆ ರೀತಿಯಿಂದ ಸಮಾಜದಲ್ಲಿ ಬಾಳಿ ಒಂದು ದೊಡ್ಡ ಸಂಸ್ಥೆ ಇದೆ. ಏನು ನಾವೊಂದು ಸಾರ್ವಜನಿಕ ಸೇವೆ, ಒಂದು ಸಮಾಜ ಸೇವೆ ಮಾಡ್ತೀವಿ. ಯಾರಾದರೂ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ನಾವು ದೇಶೀಯ ಕುಟುಂಬದ ಸೇರಿ ನಮ್ಮ ಕೈಲಾಗಿರೋ 2,000, 3,000, 4,000 ರೂಪಾಯಿ ಕಲೆಕ್ಷನ್ ಮಾಡಿ ಒಂದು ಬಡವರಿಗೆ ಕಷ್ಟದಲ್ಲಿದ್ದಾಗ ನಾವು ಇದು ಮಾಡ್ತೀವಿ. ಈ ರೀತಿಯಾಗಿ ಸಮಾಜ ಸೇವೆ ಮಾಡ್ತಿದ್ದೀವಿ. ಆದ್ರಿಂದ ಅವರಿಗೆ ನಾನು ವಿಶೇಷವಾದ ಗೌರವನ ಮತ್ತೊಮ್ಮೆ ಅವರಿಗೆ ಗೌರವ ಸಮರ್ಪಣೆ ಇದೆ. ಅವರನ್ನ ನೆಕ್ಸ್ಟ್ ವೇದಿಕೆಗೆ ಆಹ್ವಾನಿಸ್ತೀವಿ. ಮಧ್ಯದಲ್ಲಿ ಇರೋದ್ರಿಂದ ನನ್ನ ಇದು ಮಾಡಿದ್ಮೇಲೆ ನಾವು ಎಷ್ಟೇ ಕನಸು, ನಾವು ಒಂದು ಸಂಸ್ಥೆ, ನಾವು ದೇಶೀಯ ಕುಟುಂಬದವರು, ನಮ್ಮ ತಂಡ, ನಮ್ಮ ಆಡಳಿತ ಮಂಡಳಿ, ಪೂರ್ವಾಧ್ಯಕ್ಷರುಗಳ ಎಲ್ಲ ಕುಟುಂಬ ಇದರಲ್ಲಿ ಬೆವರು ಸೂಚಿಸಿದೆ. ನಾವು ಇಂಜಿನಿಯರ್ ಪ್ಲಾನ್ ಪ್ರಕಾರ ಮಾಡಕ್ ಹೋದ್ರೆ ನಾವು ಇವತ್ತು ಮಾಡಕ್ ಆಗ್ತಿರ್ಲಿಲ್ಲ. ನಾವೆಲ್ಲ ಕಡೆನೂ ಹೋದಾಗ ಹೇಳ್ತಿದ್ದು, ಯಾವುದೇ ಒಂದು ವರ್ಷ ಆದ ಕೂಡಲೇ
ಒಂದು ಮನಸ್ಸಲ್ಲಿ ಇತ್ತು. ಆದರೆ ದಾನಿಗಳ ಮುಖಾಂತರದಲ್ಲಿ ನಾವು ಈ ಭವ್ಯ ಜೆ.ಸಿ. ಭವನ ಕಟ್ಟಕ್ಕೆ ಆಯಿತು. ಹಾಗಾಗಿ ನಮಗೆ ಒಂದು ಸಂಸ್ಥೆಗೆ ಈ ರೀತಿಯಾಗಿ ದೇಣಿಗೆ ಕೊಟ್ಟೋಣ. ಇವತ್ತು ನೀವೆಲ್ಲ ದೇಣಿಗೆ ಕೊಟ್ಟು ಮುಂದೆ ಕೂತು ನಿಮ್ಮ ಮುಖದಲ್ಲಿ ಆ ಒಂದು ಖುಷಿ ನೋಡಿದ್ರೆ ನನಗೆ ಸಂತೋಷ ಆಗ್ತದೆ. ಯಾಕಂತಂದ್ರೆ ನಮ್ಮ ಹಣದಿಂದ ಈ ಒಂದು ಭವ್ಯ ಭವನ ಆಗಿದೆ ಅಂತ ನೀವೆಲ್ಲರೂ ಖುಷಿ ಹೊಂದಿದ್ರೆ ನಿಮಗೂ ಕೂಡ ನಾವು ಈ ಜೆ.ಸಿ. ವತಿಯಿಂದ ಒಂದು ಗೌರವ ಸಮರ್ಪಣೆಯನ್ನು ಕೂಡ ಮಾಡ್ತೀವಿ. ಹಾಗಾಗಿ ನಾವು ಎಷ್ಟೇ ವ್ಯವಸ್ಥೆ ಏನೇ ಮಾಡಿದ್ರು ಕೂಡ ನಿಮ್ಮೆಲ್ಲರ ಒಂದು ಫಲದಿಂದ ನಾವು ಈ ಒಂದು ಭವನವನ್ನು ಕಟ್ಟಿದ್ದೀವಿ. ನಂತರ ನಮ್ಮದೇ ಆದ ಪ್ಲಾನಿಂದ ಇಷ್ಟು ಉದ್ದದ ಒಂದು ಫೌಂಡೇಶನ್ ಮತ್ತು ಒಂದು ಪಿಲ್ಲರ್ ಮಾಡೋದು, ಗೋಡೆಯನ್ನು ಕಟ್ಟಿದ್ದು. ಗೋಡೆಯನ್ನು ಆದ ಮೇಲೆ ನಮ್ಮ ಒಂದು ಜೆ.ಸಿ. ಗ್ರೂಪ್ ಒಳಗಡೆ ನಾವು ಹಾಕ್ತೀವಿ. ತಕ್ಷಣದಲ್ಲಿ ಮಣ್ಣು ಮಾಡಬೇಕು ಇದಕ್ಕೆ ಪಾಯಕ್ಕೆ. ಆವಾಗ ಒಂದು ಭಾನುವಾರ ಫಿಕ್ಸ್ ಮಾಡ್ತೀವಿ ನಾವು. ಭಾನುವಾರ ದಿವಸ ಎಲ್ಲ ಜೆ.ಸಿ. ಕುಟುಂಬದವರು ಒಂದು ಶ್ರಮದಾನಕ್ಕೆ ಬರಬೇಕು ಅಂತೇಳಿ ತಕ್ಷಣದಲ್ಲಿ 20-25 ಜನ ಆರೆ ಪುಟ್ಟಿ ಎಲ್ಲ ತಂದು ಇಡೀ ಈ ಒಂದು ಫೌಂಡೇಶನ್ಗೆ ಮಣ್ಣು ಜೆ.ಸಿ. ಕುಟುಂಬ ಎಲ್ಲರೂ ವ್ಯವಸ್ಥಿಸ್ತಾರೆ. ಇಲ್ಲಿ ತುಂಬಾ ನಮ್ಮಲ್ಲಿ 50-60 ಕುಟುಂಬ ಇದ್ರು ಪ್ರತಿಯೊಬ್ಬರ ಶ್ರಮ ಇದೆ. ಒಂದು ಹಂತದಲ್ಲಿ ನಾವೇನು ಕೊಡೋದ್ರಲ್ಲಿ ಇವತ್ತು ಉದ್ಘಾಟನೆ ಆಗೋದು ನಮ್ಮ ಸಂಪೂರ್ಣವಾಗಿ ನಮ್ಮಲ್ಲಿ ಜೆ.ಸಿ. ಕುಟುಂಬ ಇದಕ್ಕೆ ದಾನ ಕೊಟ್ಟೇ ಆಗಿದೆ. ಆ ರೀತಿಯಾಗಿ ಮಾಡಿದ್ರು. ಕೊನೆಗೆ ಮತ್ತೊಂದು ಫೋಟೋಕ್ಕೆಲ್ಲ ಆಯಿತು. ಮುಂದಗಡೆ ಮತ್ತೆ ಫಿಲಪ್ ಆಗಬೇಕು. ಮತ್ತೆ ಪುನಃ ನಾವು ಜೆ.ಸಿ. ಗ್ರೂಪ್ ಆಗಿದ್ರೆ ಮತ್ತೊಂದು 25 ಜನ ಅದನ್ನು ಕೂಡ ಮಣ್ಣು ಫಿಲಪ್ ಮಾಡಿದ್ರು. ಶ್ರಮದಾನದ ಮುಖಾಂತರ ಹೆಚ್ಚು ನಾವು ಈ ಒಂದು ಬಿಲ್ಡಿಂಗಿಗೆ ಕೆಲಸ ಮಾಡಿದ್ವಿ. ಮೊನ್ನೆ ಉದ್ಘಾಟನೆ ಏನು ಪ್ರಾರಂಭ ಆಗಬೇಕು ಅಂತ ಫೋನ್ ಮಾಡಿದ ಮೇಲೆ ಒಂದು ವಾರದಿಂದ ಪ್ರತಿ ದಿನ ಕೂಡ 25-30 ಜನ ನಮ್ಮ ಜೆ.ಸಿ. ಕುಟುಂಬದವರು ಬಂದು ಇದು ತುಂಬಾ ಸ್ವಚ್ಛತೆ ಇಲ್ಲೆಲ್ಲ ಮಾಡಿದ್ರು. ಇಲ್ಲಿ ಮುಂದೆ ನಮ್ಮ ಗೋಪಾಲನವರು ಇದ್ದಾರೆ, ಗೋಪಾಲಾಚಾರ್ಯ ಅವರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನೋಡ್ತಾ ಇದ್ರು ನಮ್ಮನ್ನ. ಇಲ್ಲಿ ಕೆಲಸ ಮಾಡೋದು ನೋಡಿ ಭಾರಿ ಖುಷಿ. ಅವರು ನಮಗೆಲ್ಲ ಇಲ್ಲಿ ಭಾರಿ ಒಳ್ಳೆ ನಮ್ಮ ಮನೆ ಮುಂದೆ ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಭಾರಿ ಖುಷಿ ಪಟ್ಟಿದ್ದಾರೆ. ಇಲ್ಲೆಲ್ಲ ಸ್ವಲ್ಪ ಕಾಡು ಅದೆಲ್ಲ ಇತ್ತಲ್ಲ. ಈ ಒಂದು ಸುಭಾಷ್ ನಗರಕ್ಕೆ ಹೋಗ್ಬೇಕಾದ್ರೆ ಒಂದು ಒಳ್ಳೆಯ ಖುಷಿ ಆಗ್ತದೆ. ನಾವು ಸ್ವಚ್ಛತೆ ಇಟ್ಕೊಳ್ತೀವಿ. ನಮ್ದೇನಿದ್ರು ಒಂದು ತಿಂಗಳಲ್ಲಿ 2-3 ಕಾರ್ಯಕ್ರಮ ನಡೀತದೆ. ನಮಗೆ ಯಾವುದೇ ತರ ಕಸ ಹಾಕಕ್ಕೆ ಬಿಡೋದಿಲ್ಲ, ಎಲ್ಲ ಸ್ವಚ್ಛತೆ ಇಟ್ಕೊಳ್ತೀವಿ. ಮತ್ತೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ನಾವು ನಿರ್ಧಾರ ಮಾಡ್ತೀವಿ. ಈ ಭಾಗದ ಜನರಿಗೆ ಬಡವರಿಗೆ ಏನಾದರೂ ಒಂದು ಕಾರ್ಯಕ್ರಮಕ್ಕೆ ನಾವು ಜೆ.ಸಿ.ಗಳನ್ನು ತೀರ್ಮಾನ ಮಾಡಿ ಅದನ್ನು ಕಮಿಟಿ ಮಾಡ್ತೀವಿ. ಅವರಿಗೆ ಉಪಯೋಗಕ್ಕೆ ಸಾರ್ವಜನಿಕ ಉಪಯೋಗಕ್ಕೆ ನಾವು ಕೊಡಬೇಕು. ದಾನಿಗಳ ಹಣದಿಂದ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ಮತ್ತೆ ಜೆ.ಸಿ.ಅವರೇ ಮಾಡಿರ್ತಾರೆ ಅಂತ ಜೆ.ಸಿ. ಕುಟುಂಬದಲ್ಲೇ ಒಂದು ಯುವಜನರ ಒಂದು ನಾಯಕತ್ವ ಮಾಡೋದು ಮತ್ತೆ ಬಡವರಿಗೆ ಒಂದು ಅನುಕೂಲ ಮಾಡೋದು ಸಮಾಜ ಸೇವೆ ಮಾಡುವಂಥದ್ದು ಈ ಸಂಸ್ಥೆ. ಇಲ್ಲಿ ನಾವೇ ಕೈಯಿಂದ ಹಾಕಿ ಮಾಡೋದು. ನಮಗೆ ಮೇಲ್ಗಡೆಯಿಂದ ಯಾವುದೇ ದುಡ್ಡು ಬರಲ್ಲ, ನಾವೆಲ್ಲ ಸ್ವಂತ ಹಾಕಿದ್ದು ಹೋಗೋದು. ಹಾಗಾಗಿ ಈ ಭಾಗದ ಜನರು ತುಂಬಾ ಕಡೆ ಹೋದಾಗ ನೀವೆಲ್ಲ ದಾನ ಕೊಟ್ಟು ಇಂಥ ಒಂದು ಅಚ್ಚುಕಟ್ಟಾದ ಒಂದು ಬಿಲ್ಡಿಂಗ್ ಮಾಡಕ್ಕೆ ಸಹಕರಿಸಿದ್ದ ಎಲ್ಲ ಗಣ್ಯರಿಗೆ, ಎಲ್ಲ ವೇದಿಕೆಗಳಿಂದ ಗಣ್ಯರಿಗೆ ದಾನ ಕೊಟ್ಟಂತ ಎಲ್ಲ ಮುಂಭಾಗದಲ್ಲಿರುವಂತಹ ನನ್ನ ಜೆ.ಸಿ. ಕುಟುಂಬ ಪ್ರತಿಯೊಬ್ಬರು ವ್ಯವಸ್ಥಿತ ಜೆ.ಸಿ. ಕುಟುಂಬಕ್ಕೆ ಬಂದಂತ ಸಾರ್ವಜನಿಕರಿಗೆ, ಜನಪ್ರತಿನಿಧಿಗಳಿಗೆ ಎಲ್ಲರಿಗೂ ಕೂಡ ನನ್ನ ಜೆ.ಸಿ. ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳನ್ನು ನನ್ನ ಮಾಸ್ತುಗಳನ್ನು ಕಟ್ಟಡ ನಿರ್ಮಾಣದ ಹಿಂದೆ ಏನೆಲ್ಲ ಪರಿಶ್ರಮ ಇದೆ, ಸಹಕರಿಸಿದ ಪ್ರತಿಯೊಬ್ಬರನ್ನ ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಸ್ಮರಿಸುತ್ತಾ ಪ್ರಾಸ್ತಾವಿಕ ನುಡಿಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ಜೊತೆಗೆ ದಾನಿಗಳ ವಿಶಾಲ ಹೃದಯದಿಂದ ಬೆಳೆದ ಈ ಭವನ ಮತ್ತೊಮ್ಮೆ ಸಮಾಜಕ್ಕೆ ಸದ್ಬಳಕೆಯಾಗುವ ನಿಟ್ಟಿನಲ್ಲಿ ನಾವು ನಿರ್ಧಾರವನ್ನು ಕೈಗೊಂಡಿದ್ದೇವೆ ಎನ್ನುವಂತಹ ಮಹತ್ವದ ನುಡಿಯನ್ನು ಹೇಳುವ ಮುಖಾಂತರ ಈ ಒಂದು ಪ್ರಾಸ್ತಾವಿಕ ನುಡಿಯನ್ನು ನಡೆಸಿಕೊಟ್ಟಿರ್ತಕ್ಕಂಥ ಗೌರವಾನ್ವಿತ ಪೂರ್ವಾಧ್ಯಕ್ಷ ಆಗಿರ್ತಕ್ಕಂಥ ಟಿ.ಎಂ. ಗಜೇಂದ್ರ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಜೆ.ಸಿ. ಬಾಳೂರು ಸಂಗಮದ ಪೂರ್ವಾಧ್ಯಕ್ಷರು, ಸಹಕಾರಿ ಮುತ್ಸದ್ದಿಗಳಾಗಿರ್ತಕ್ಕಂಥ ಶ್ರೀಯುತ ಕೆ.ಟಿ. ಸತೀಶ್ ಬಾಡಮನಿ ಅವರು ವೇದಿಕೆ ಮೇಲೆ ಬರಬೇಕು ಅಂತೇಳಿ ಪ್ರೀತಿಯಿಂದ ಮನವಿ ಮಾಡಿಕೊಳ್ತೇವೆ. ಬದುಕಿನಲ್ಲಿ ಕಷ್ಟದ ದಿನಗಳ ಅರಿವು ಇಲ್ಲದಿದ್ದರೆ ಒಳ್ಳೆಯ ದಿನಗಳ ಅನುಭವವೂ ಆಗುವುದಿಲ್ಲ. ಹಾಗೆಯೇ ಕಷ್ಟ ಅಂತ ನಾವು ಅಂದ್ಕೊಂಡ್ರೆ ಮುಂದಿನ ಒಳ್ಳೆಯ ದಿನಗಳನ್ನು ಅನುಭವಿಸೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಕಷ್ಟ ಅನ್ಕೋಬಾರ್ದು. ಒಳ್ಳೆಯ ದಿನಗಳನ್ನು ಎದುರು ನೋಡುವಂತ ನಾವು ಕಲುಷದಿಂದ ನಮ್ಮ ಕಷ್ಟವನ್ನು ಪರಿಹರಿಸ್ಕೋಬೇಕು ಅಂತ ಹಿರಿಯರು ಹೇಳಿದ್ದಾರೆ. ಅಂತ ಮಾತಿಗೆ
ಸಾಕ್ಷಿಯಾಗಿದೆ ನಮ್ಮ ಈ ದೇಸಿ ಕಟ್ಟಡ. ಹಾಗೆ ನಮ್ಮ ಕಟ್ಟಡ ಸಮಿತಿಯ ಅಧ್ಯಕ್ಷರು ಸವಿಸ್ತಾರವಾಗಿ ನಮ್ಮ ಕಟ್ಟಡದ ನಿರ್ಮಾಣದ ಬಗ್ಗೆ ಹೇಳಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಮುಂದಿನ ಕಾರ್ಯಕ್ರಮ ಕಟ್ಟಡ ಉದ್ಘಾಟಕರ ನುಡಿ. ಈ ಕಟ್ಟಡವನ್ನು ನಿರ್ಮಾಣ ಮಾಡಲು ನಾವು ಫಸ್ಟ್ ನಮ್ಮ ಜೆಸಿ ವಿಸ್ಮಯ ಮನಸ್ಸು ಮಾಡಿದಾಗ ದಾನಿಗಳು, ಕೊಡುಗೈ ದಾನಿಗಳಾದಂಥ ನಮ್ಮ ಸ್ಥಳೀಯರು ಆದಂಥ ತುಂಬು ಹೃದಯದ ಒಂದು ಮನಸ್ಸು ಉಳ್ಳವರು ಆದಂಥ ಶ್ರೀಮತಿ ಸಾವಿತ್ರಮ್ಮ ಮಂಜುನಾಥ ಗೌಡ ಇವರನ್ನು ನಾವು ಕೇಳಿಕೊಂಡಾಗ ಅವರು ಎರಡನೇ ಮಾತಿಲ್ಲದೆ, ಎರಡನೇ ಥಾಟ್ ಅಂತಾರೆ, ಹಾಗೆ ಎರಡನೇ ಥಾಟ್ ಇಲ್ಲದೆ ಅವರು ಒಪ್ಕೊಂಡು ನಮ್ಮ ಜೆಸಿ ಸದಸ್ಯರಿಗೆ ಒಂದು ಸಹಕಾರವನ್ನು ನೀಡಿ ಈ ಮೊದಲ ದೇಣಿಗೆಯನ್ನು ಕೊಟ್ಟು ಈ ಯಾವಾಗ ನಮ್ಮ ಕಟ್ಟಡಕ್ಕೆ ಹಾರೈಕೆಯನ್ನು ಹಾರೈಸಿದ್ದಾರೆ ಅವರ ಒಂದು ಆಶೀರ್ವಾದವೇ ಈ ಕಟ್ಟಡ ಅಂತ ನಾವೆಲ್ಲರೂ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅವರ ಒಂದು ಅಮೂಲ್ಯವಾದ ನುಡಿಗಳು. ಸದಸ್ಯರುಗಳೇ, ನಮ್ಮದು ಚಿಕ್ಕ ಕಾಣಿಕೆ, ನಿಮ್ಮ ದೊಡ್ಡ ಗೌರವ. ನಾನು ಹೆಚ್ಚು ಭಾಷಣಕಾರರಲ್ಲ. ನಾನು ಬಾರಿ ಕಷ್ಟದಲ್ಲಿದ್ದಾಗ ಎಲ್ಲರೂ ಸಹಕಾರ ಕೊಟ್ಟು ನನ್ನ ಮುಂದೆ ತಂದು ಸ್ವಲ್ಪ ಹೊರಗಡೆ ಜನರಿಗೆ ಪರಿಚಯ ಮಾಡಿಸಿದಂಥ ಪಾರ್ಥಮ್ಮ ಲಕ್ಷ್ಮಣಗೌಡರು, ಸಾವಿತ್ರಮ್ಮ ಕೇಶವೇಗೌಡರು, ನಮ್ಮ ರವಿಶಂಕರ್ ಅವರು ಯಾರು ಅಂತಲೇ ನನಗೆ ಗೊತ್ತಿರಲಿಲ್ಲ. ಹೊರಗಡೆ ಪ್ರಪಂಚಕ್ಕೆ ನನ್ನ ಹೊರಗಡೆ ಕರ್ಕೊಂಡು ಬಂದು ನನಗೆ ಪಾರ್ಥಿವೇದು ಎಲ್ಲ ಕಡೆಗೂ ಪರಿಚಯ ಮಾಡಿ ಲಾಸ್ಟಿಗೆ ಜೆಸಿ ಪರಿಚಯ ಮಾಡಿದಂಥವ್ರಿಗೆ ನಾನು ತುಂಬ ಧನ್ಯವಾದಗಳು. ಇವುಗಳಿಗೆ ಪರಿಸ್ಥಿತಿಯಲ್ಲಿ ನನ್ನ ಹೊರಗಡೆ ತಂದಿಷ್ಟು ಧೈರ್ಯ ತಂದು ಸಹಕಾರ ಕೊಟ್ಟಂಥ ಎಲ್ಲರಿಗೂ ನನ್ನ ಧನ್ಯವಾದ ಸಮರ್ಪಿಸುತ್ತಾ ಜೆಸಿ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುತ್ತೇನೆ. ಕಟ್ಟಡದ ನಿರ್ಮಾಣಕ್ಕೆ ಹಾಗೂ ಈ ಉದ್ಘಾಟನೆಗೆ ಸಾಕ್ಷಿಯಾದಂತಹ ಸಾವಿತ್ರಮ್ಮ ಮಂಜುನಾಥ ಗೌಡ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ವಲಯ 14ರ 2025ರ ಅಧ್ಯಕ್ಷರಾಗಿ ನಿಯೋಜಿತರಾಗಿರ್ತಕ್ಕಂಥ ಜೆಸಿ ವಿಜಯಕುಮಾರ್ ಅವರ ಇರುವಿಕೆಯನ್ನು ಗೌರವದಿಂದ ಗುರುತಿಸಿದ್ದೇವೆ. ಮಾತೃ ಘಟಕ ಜೆಸಿ ಮೂಡಿಗೆರೆಯ ಅಧ್ಯಕ್ಷರು ಶ್ರೀಯುತ ಜೆಸಿ ಸುಪ್ರೀತ್ ಅವರ ಇರುವಿಕೆಯನ್ನು ಗೌರವದಿಂದ ಗುರುತಿಸಿದ್ದಾರೆ. ಹಾಗೂ ಗೌರವದಿಂದ ಎಲ್ಲ ಪೂರ್ವಾಧ್ಯಕ್ಷಗಳನ್ನು ಗೌರವದಿಂದ ಗುರುತಿಸ್ತಾರೆ. ಜೆಸಿ ಗೋಣಿಬೀಡು ಹೆಸರದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಜೆಸಿ ಜಗತ್ ಅವರ ಇರುವಿಕೆಯನ್ನು ಗೌರವದಿಂದ ಗುರುತಿಸ್ತಾರೆ. ಮುಂದಿನ ಕಾರ್ಯಕ್ರಮ ಮುಖ್ಯ ಅತಿಥಿಗಳ ನುಡಿ. ಜೆಎಫ್ಎಂ ಆಶಾ ಜೈನ್ ವಲಯ ಅಧ್ಯಕ್ಷರು 2024 ವಲಯ 14 ಇವರಿಗೆ ಅವಕಾಶ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ದ ಸ್ಟಾರ್ ಪ್ರೆಸಿಡೆಂಟ್ ಆಫ್ 2024 ಜೆಸಿ ಮದನ್ ಹೆಗ್ಡೆ ಸರ್ ಹಾಗೂ ಇಲ್ಲಿ ಉಪಸ್ಥಿತರಿರುವ the past national vice president, the past zone president, my mentor, ನನ್ನ ಗುರುಗಳಾದ ಜೆಸಿ ನವೀನ್ ಲಾಯ್ಡ್ ಮಿಸ್ಕಿನ್ ಸರ್, ಗೆಸ್ಟ್ ಆಗಿರುವಂತಹ ಶ್ರೀಮತಿ ಸಾವಿತ್ರಮ್ಮ ಮಂಜುನಾಥ್ ಗೌಡ, ಶ್ರೀನಿವಾಸ್ ಸರ್, ರಂಜನ್ ಅಜಿತ್ ಕುಮಾರ್ ಸರ್ ಹಾಗೂ ಪಾಸ್ಟ್ ಪ್ರೆಸಿಡೆಂಟ್ಸ್ ಜೆಸಿ ಸುರೇಶ್ ಸರ್, ಸ್ಥಾಪಕ ಅಧ್ಯಕ್ಷರು ಜೆಸಿ ಗಜೇಂದ್ರ ಸರ್, ಜೆಸಿ ದಿನೇಶ್ ಗೌಡ ಸರ್, ಜೆಸಿ ಕೃಷ್ಣೇಗೌಡ ಸರ್ ಹಾಗೂ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಪಿಲ್ಲರ್ಸ್ ಆಫ್ ಜೆಸಿ ಬಣ್ಕಲ್ ವಿಸ್ಮಯ ಪಾಸ್ಟ್ ಪ್ರೆಸಿಡೆಂಟ್ಸ್ ಹಾಗೂ ಪ್ರೆಸೆಂಟ್ ಝೋನ್ ಆಫೀಸರ್ಸ್, ಪಾಸ್ಟ್ ಝೋನ್ ಆಫೀಸರ್ಸ್, ಪ್ರೌಡ್ ಜೆಸಿಎ ಮೆಂಬರ್ಸ್ ಹಾಗೂ ನಾನ್ ಜೆಸಿಎ ಮೆಂಬರ್ಸ್ಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸ್ನೇಹಿತರೆ, ಇಂದಿನ ದಿನವನ್ನು ಡಿಸೆಂಬರ್ 11, 2024 ಜೆಸಿಐ ಭಾರತದ ವಲಯ 14ರ ಇತಿಹಾಸದಲ್ಲಿ ಸ್ವರ್ಣ ಅಕ್ಷರಗಳಲ್ಲಿ ಬರೆದಿರುತ್ತೇವೆ. ನಿಜವಾಗಲೂ ಇವತ್ತು ಬಹಳ ಶುಭ ದಿನ, ಒಂದು ಸುವರ್ಣ ದಿನ, ಒಂದು ಸುವರ್ಣ ಅವಕಾಶ ನನಗೆ ಸಿಕ್ಕಿದ್ದು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎ ಬಿಗ್ ಸಲ್ಯೂಟ್ ಟು ಜೆಸಿಐ ಬಣ್ಕಲ್ ವಿಸ್ಮಯ. ಯಾಕಂದ್ರೆ ಜೆಸಿಐ
ಭಾರತದಲ್ಲಿ 2000ಕ್ಕಿಂತ ಹೆಚ್ಚು ಘಟಕಗಳಿವೆ. ಆದರೆ ಎಲ್ಲ ಘಟಕಗಳಲ್ಲೂ JCI ಭವನ ಇಲ್ಲ. ಕೆಲವು ಘಟಕಗಳಲ್ಲಿ ಮಾತ್ರ JCI ಭವನ. ನಮ್ಮ ವಲಯ 14 ಸಹ 50ಕ್ಕಿಂತ ಹೆಚ್ಚು ಘಟಕಗಳಿವೆ. ಅದರಲ್ಲಿ ಮೂಡಿಗೆರೆ, ಕಡೂರು, ಬಾಳೆಹೊನ್ನೂರು ಬಿಟ್ಟರೆ ನೆಕ್ಸ್ಟ್ ಬಣ್ಕಲಲ್ಲಿ JCI ಭವನ ಉದ್ಘಾಟನೆಯೂ ಇಂದು ಆಗಿದೆ. 2011ರಲ್ಲಿ ಒಬ್ರು ರಾಜ್ಕುಮಾರರು ಅವರ ಆಸೆ ಆಗಿತ್ತು, ಅವರಿರುವ ಆ ಅರಮನೆಯ ಪ್ರತಿಯೊಂದು ಭಾಗದಲ್ಲಿ ದೀಪವನ್ನು ಬೆಳೆಸಬೇಕು, ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಲ್ಲಿ ಒಂದು ಬೀಜವನ್ನು ನೆಡೆಸ್ಬಿಟ್ಟು ಗಿಡವಾಗಿ ಮರವಾಗಿ ಬೆಳೆಸಬೇಕು ಅಂತ. ಅದೇ ರೀತಿ ಅವರು ಅರಮನೆಯ ಪ್ರತಿ ಭಾಗದಲ್ಲೂ ದೀಪವನ್ನು ಬೆಳೆಸಬೇಕಾದ್ರೆ ಒಂದು ಬಹಳ ಒಳ್ಳೆಯ ಜಾಗ ಸಿಗತ್ತೆ. ಆ ಜಾಗದಲ್ಲೂ ಅವರು ಬೀಜವನ್ನು ನೆಟ್ಬಿಟ್ಟು ದೀಪವನ್ನು ಬೆಳೆಸ್ತಾರೆ. ಆ ದೀಪ ಮುಂದೆ ಹೋಗ್ತಾ ಹೋಗ್ತಾ ಗಿಡ ಏನವರು ನೆಡ್ಸಿರ್ತಾರೆ, ಆ ಗಿಡ ಮುಂದೆ ಹೋಗ್ತಾ ಹೋಗ್ತಾ ಒಂದು ಹೆಮ್ಮೆಯ ಮರವಾಗಿ, ತುಂಬಾ ಸ್ಟ್ರಾಂಗ್ ಮರವಾಗಿ ಬೆಳೆಯುತ್ತದೆ. ಆ ಮರ ಎಷ್ಟು ಸ್ಟ್ರಾಂಗ್ ಆಗಿರುತ್ತಂದ್ರೆ ಯಾವುದೇ ಜೋರಾಗಿ ಮಳೆ ಬರಲಿ, ಬಿರುಗಾಳಿ ಬರಲಿ, ಏನೇ ಬಂದರೂ ಅಲ್ಲಾಡಲ್ಲ. ಹಾಗಾಗಿ ಆ ಮರಕ್ಕೆ ಒಂದು ಹೆಸರನ್ನು ಕೊಡ್ತಾರೆ. ಆ ರಾಜ್ಕುಮಾರರು ಮತ್ತೆ ಆ ಅರಮನೆ ಇನ್ಯಾವುದೂ ಅಲ್ಲ, ಆ ಅರಮನೆ ನಮ್ಮ ವಲಯ 14 ಮತ್ತೆ ಆ ರಾಜ್ಕುಮಾರರು 2011ರಲ್ಲಿ ಆ ಸಮಯದಲ್ಲಿ ಝೋನ್ ವೈಸ್ ಪ್ರೆಸಿಡೆಂಟ್ ಆಗಿ ಆ ಅರಮನೆಗೆ ಸರ್ವ್ ಮಾಡ್ತಿರುವಂತಹ ನವೀನ್ ಮಿಸ್ಕಿತ್ ಸರ್. ಆ ಸಮಯದಲ್ಲಿ ನವೀನ್ ಮಿಸ್ಕಿತ್ ಸರ್ ZBP ಆದಾಗ ಮೂಡಿಗೆರೆ ಮೂಲಕ JCI ಬಣ್ಕಲ್ ವಿಸ್ಮಯವನ್ನು ಎಕ್ಸ್ಟೆಂಡ್ ಮಾಡಿದ್ರು. ಅಂದ್ರೆ ಆ ಅರಮನೆಯಲ್ಲಿ ಮೂಡಿಗೆರೆಯ ಮೂಲಕ ಇನ್ನೊಂದು ಬೀಜವನ್ನು ಈ ಬಣ್ಕಲ್ ಭಾಗದಲ್ಲಿ ಅವರು ನೆಡೆಸಿದ್ರು. ಆ ಬಣ್ಕಲ್ ಭಾಗದಲ್ಲಿ ನೆಡೆಸಿರುವ ಬೀಜ, ಅಂದು ನೆಡೆಸಿರುವ ಬೀಜ ಅಂದ್ರೆ ಇಂದಿನ 11 ವರ್ಷದ ಹಿಂದೆ ನೆಡೆಸಿರುವ ಬೀಜ ಇವತ್ತು ಗಿಡವಾಗಿ ಮರವಾಗಿ ಇಷ್ಟು ಸ್ಟ್ರಾಂಗ್ ಆಗಿ ಬೆಳೆದಿದೆ. ಆ ಮರ ಎಷ್ಟು ಸ್ಟ್ರಾಂಗ್ ಆಗಿ ಬೆಳೆದಿದೆ ಅಂದ್ರೆ ಅದರ ರೂಟ್ಸ್ ಅನ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ. ಆ ಮರದ ಮೇಲೆ ಹಲವಾರು ನಕ್ಷತ್ರಗಳು, ಮುತ್ತು ರತ್ನಗಳು, ಹಣ್ಣುಗಳು ಪಳಪಳನೆ ಹೊಳೆಯುತ್ತಿದೆ. ಆ ನಕ್ಷತ್ರಗಳು ಮತ್ತೆ ಮುತ್ತು ರತ್ನಗಳು ಇನ್ಯಾವುದೂ ಅಲ್ಲ, ನಮ್ಮ ಬಣ್ಕಲ್ ವಿಸ್ಮಯದ ಎಲ್ಲ ಪಿಲ್ಲರ್ಸ್, ಪಾಸ್ಟ್ ಪ್ರೆಸಿಡೆಂಟ್ ಆಫ್ ಬಣ್ಕಲ್ ವಿಸ್ಮಯ ಹಾಗೂ ಮುತ್ತು ರತ್ನಗಳು ಎಲ್ಲ ಪ್ರೌಡ್ JCI ಮೆಂಬರ್ಸ್. ಸೊ ಎಲ್ಲರೂ ಅಷ್ಟು ಸ್ಟ್ರಾಂಗ್ ಆಗಿ ನಿಂತಿರ್ಬೇಕಾದ್ರೆ ಆ ಮರಕ್ಕೆ ಒಂದು ಹೆಸರು ಕೊಡ್ಲೇಬೇಕು ಅಂತ ಮುಂದೆ ಬಂದಿರುವಂತಹ ರಾಜ್ಕುಮಾರ್ ಎಲ್ಲ ನಮ್ಮ ವಲಯ 14ದ ಇತಿಹಾಸವನ್ನು ನೋಡಿದ್ರೆ ಹಲವಾರು ರಾಜ್ಕುಮಾರಗಳು ಬಂದು ಅದೇ ರೀತಿ ಆಳ್ತಾ ಇದ್ರು. ಅದೇ ರೀತಿ ಮುಂದೆ ಬರ್ತಾ ಬರ್ತಾ ಎಲ್ಲರೂ ಯೋಚನೆ ಮಾಡ್ತಾರೆ ಇದಕ್ಕೊಂದು ಒಳ್ಳೆ ಹೆಸರು ಕೊಡಬೇಕು ಅಂತ ಹೇಳಿ ಇವತ್ತು ಈ ಬಣ್ಕಲ್ ವಿಸ್ಮಯಕ್ಕೆ JCI ಬಣ್ಕಲ್ ವಿಸ್ಮಯ JCI ಭವನವನ್ನು ನಿರ್ಮಾಣಿಸಿದ್ದು ನಿಜವಾಗಲೂ ಬಹಳ ಹೆಮ್ಮೆಯ ವಿಚಾರ. ಸೊ ಇದರ ರೂಟ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ, ಇದರಲ್ಲಿರುವ ನಕ್ಷತ್ರಗಳು ಯಾವಾಗಲೂ ಹೊಳಿತಾ ಇದೆ ಅಂದ್ರೆ ಈ ಭವನವು, ಈ ಕಟ್ಟಡವು ಬರೀ 11 ವರ್ಷ ಮಾತ್ರ ಅಲ್ಲ, ಮುಂದೆ ಬರುವ 50, 100, 200 ವರ್ಷಗಳಲ್ಲೂ ಸಹ ಇದೇ ರೀತಿ ಸ್ಟ್ರಾಂಗ್ ಆಗಿ ಬೆಳೆದು ಸರ್ ಹೇಳಿದಂಗೆ ಬರೀ ಫಸ್ಟ್ ಫ್ಲೋರ್ ಮಾತ್ರ ಅಲ್ಲ, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಸಹ ಇದೇ ರೀತಿ ಹೋಗ್ತಾ ಇರಲಿ ಎಂದು ಆಶಿಸುತ್ತೇನೆ. ಮನಸ್ಸಿದ್ದರೆ ಮಾರ್ಗ ಎಂದು ಹೇಳ್ತೀವಿ. ನಿಜವಾಗ್ಲೂ 2012 ಅವಾಗಲೇ ಗಜೇಂದ್ರ ಸರ್ ಹೇಳಿದಂಗೆ ಎಲ್ಲ ಡಿಸ್ಕಷನ್ ಮಾಡಬೇಕಾದ್ರೆ ಒಂದು ಮನಸ್ಸನ್ನು ಮಾಡ್ಕೊಂಡ್ರು, ಒಂದು ಕನಸನ್ನು ಕಾಣ್ಕೊಂಡಿದ್ರು, ನಾವು JCI ಭವನ ಕಟ್ಟಿಸ್ಬೇಕು ಅಂತ. ಎಸ್, ಆಬ್ವಿಯಸ್ಲಿ ನಾವು ಏನಾದ್ರೂ ಒಂದು ಕೆಲಸ ಮಾಡ್ಬೇಕಂದ್ರೆ ಅದಕ್ಕೆ ಶ್ರಮ ಬೇಕೇ ಬೇಕು. ಅಂದಿನಿಂದ ಶ್ರಮಿಸಿ ಈಗ ಅದರ ಫಲ ನಮ್ಮೆಲ್ಲರ ಮುಂದೆ ಇದೆ. ಹಾಗಾಗಿ ಮನಸ್ಸಿದ್ದರೆ ಮಾರ್ಗ ಎನ್ನುವ ಗಾದೆ ಮಾತು ನಿಜವಾಗಲೂ ಸತ್ಯ. ಸ್ನೇಹಿತರೆ, JCI ಬಣ್ಕಲ್ ವಿಸ್ಮಯ, ಆ ವಿಸ್ಮಯ ಅನ್ನೋದು ಬರೀ ವರ್ಡ್ ಮಾತ್ರ ಅಲ್ಲ, ಇವ್ರು ಮಾಡುವ ಪ್ರತಿಯೊಂದು ಕಾರ್ಯಕ್ರಮವೂ ಸಹ ಬಹಳ ವಿಸ್ಮಯವಾಗಿರುತ್ತದೆ. ನಾನು ಕೆಲವು ವರ್ಷಗಳಿಂದ 2019ನಲ್ಲಿ ADJC ಚೇರ್ಪರ್ಸನ್ ಆಗಿರ್ಬೇಕಾದ್ರೆ ಲೇಡೀಸ್ ಪ್ರೋಗ್ರಾಮ್ಸ್ ಅನ್ನ ತುಂಬಾ ಅಬ್ಸರ್ವ್ ಮಾಡ್ತಿದ್ವಿ. ಬಹಳ ಅದ್ಭುತವಾಗಿ ಮಾಡ್ತಿದ್ರು. 2019ನಲ್ಲಿ ADJC ಕಾನ್ಫರೆನ್ಸ್ ಅನ್ನ ಸಹ ಹೋಸ್ಟ್ ಮಾಡಿದ್ರು. ಅದೇ ರೀತಿ ಮುಂದೆ ನೋಡ್ತಾ ಹೋದ್ರೆ ಎಷ್ಟೊಂದು ಪ್ರೋಗ್ರಾಮ್ಸ್ ಗಳನ್ನು ಮಾಡ್ತಾ ಬಂದಿದ್ದೀರಾ. ಅದೇ ರೀತಿ ಈ ವರ್ಷ ಸಹ ಮದನ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಬಹಳ ಅದ್ಭುತವಾದ ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ. ನೀವು ಮಾಡಿರುವಂತಹ ಕಾರ್ಯಕ್ರಮಗಳು ಬರೀ ನಮ್ಮ ವಲಯ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟಕ್ಕೂ ಸಹ ಸೇರಬೇಕು ಅಂತ ಆಶಿಸುತ್ತೇನೆ. ಹಾಗಾಗಿ ಇನ್ನು ಮುಂದೆ ಬರುವ ನಮ್ಮ ನ್ಯಾಷನಲ್ ಕನ್ವೆನ್ಷನ್, ಝೋನ್ ಕಾನ್ಫರೆನ್ಸ್ ಈಗಾಗಲೇ ಆಗಿದೆ. ನೆಕ್ಸ್ಟ್ ನಮ್ಮ ನ್ಯಾಷನಲ್ ಕಾನ್ಫರೆನ್ಸ್ ಡಿಸೆಂಬರ್ 27ರಿಂದ ಡಿಸೆಂಬರ್ 30ನೇ ತಾರೀಕುವರೆಗೂ
ಫ್ರೆಂಡ್ಸ್, ಒಂದು ಹೊಸ ದಾರಿಯನ್ನು ಮಾಡಿದ್ದೇವೆ, ಒಂದು ಹೊಸ ದಾರಿಯಲ್ಲಿ ಹೋಗುತ್ತಿದ್ದೇವೆ. ಬದಲಾವಣೆಯೇ ಸಂಸಾರದ ನಿಯಮ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣರವರು ಹೇಳುತ್ತಾರೆ, ಪರಿವರ್ತನೆಯೇ ಸಂಸಾರದ ನಿಯಮ. ಹೇಗೆ ಹೊಸ ಹೊಸ ಟೆಕ್ನಿಕ್ಸ್ ಬರ್ತಾ ಇದೆ, ಹೊಸ ಹೊಸ ಮೆಥಡ್ಸ್ಗಳು ಬರ್ತಾ ಇದೆ, ಅದೇ ರೀತಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಹೊಸತನ ಬರ್ತಾನೇ ಇರುತ್ತೆ. ಆ ಪ್ರತಿಯೊಂದು ಹೊಸತನವನ್ನು ನಾವು ಒಂದು ಮೋರಲ್ ವ್ಯಾಲ್ಯೂಸ್ ಎಥಿಕ್ಸ್ ಜೊತೆ ಪಾಸಿಟಿವ್ ಆಗಿ ತಗೊಳ್ಳೋಣ. ಆ ಒಂದು ಪಾಸಿಟಿವ್ ಆಟಿಟ್ಯೂಡ್ ನ ಜೊತೆಗೆ ನಾವು ಮುಂದುವರಿಯೋಣ ಅಂತ ಹೇಳ್ತಾ, ಲೆಟ್ಸ್ ಮೇಕ್ ಎ ಡಿಫರೆನ್ಸ್ ಅಂಡ್ ಲೆಟ್ಸ್ ರೈಸ್ ಅಪ್. ಥ್ಯಾಂಕ್ ಯು ವೆರಿ ಮಚ್. ಮನಸ್ಸಿದ್ದರೆ ಮಾರ್ಗ. ಹಾಗೆ ನಮ್ಮ ಜೆಸಿ 14ರ ವಲಯ 14ರಲ್ಲಿ ನಮ್ಮ ಜೆಸಿ ಬಳ್ಕಲ್ ವಿಸ್ಮಯದ ಬಗ್ಗೆ ಒಂದು ಪ್ರಶಂಸನೀಯವಾಗಿ ನುಡಿದಂಥ ನಮ್ಮ JFM ಶ್ರೀಮತಿ ಆಶಾ ಜೈನ್ ವಲಯ ಅಧ್ಯಕ್ಷರು 2024, ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮೂಡಿಗೆರೆ ತಾಲೂಕು ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಂಜನ್ ಅಜಿತ್ ಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊಳ್ತೇವೆ. ನೂತನ ಜೆಸಿ ಭವನ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷರಾದ ಮದನ್ ಹೆಗಡೆ ಅವರೇ, ಹಾಗೆ ಈಗ ತಾನೇ ನಿಮ್ಮೆಲ್ಲ ಉದ್ದೇಶಿಸಿ ಮಾತಾಡಿದಂಥ ಆಶಾ ಜೈನ್ ಅವರೇ, ಹಾಗೆ ನಮ್ಮ ಹಿರಿಯರು ದಾನಿಗಳು ಕಾಫಿ ಬೆಳೆಗಾರರಾದ ಶ್ರೀನಿವಾಸ್ ಗೌಡ್ರೆ, ಹಾಗೆ ಇಂದಿನ ಈ ಸಂಸ್ಥೆಯ ಅಧ್ಯಕ್ಷರು ನನ್ನ ಆತ್ಮೀಯರು ಮಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುರೇಶ್ ಶೆಟ್ರೆ, ಹಾಗೆ ದಿನೇಶ್ ಅವರೇ, ನವೀನ್ ಮಿಶ್ಕಿತ್ ಅವರೇ, ಇನ್ನೊಬ್ಬರು ದಾನಿಗಳಾದ ಸಾವಿತ್ರಮ್ಮ ಅವರೇ, ಹಾಗೆ ಸುಧಾಕರ್ ಬಂದಿರಲ್ಲ, ಎಪಿನ್ ಜಾಯ್ ಅವರೇ, ಪಂಚಾಯಿತಿಯ ಅಧ್ಯಕ್ಷರೇ ಹಾಗೂ ಸತೀಶ್ ಅಣ್ಣ ಅವರೇ, ನಮ್ಮ ಆತ್ಮೀಯರು, ಹಿಂದಿನ ಜೆಸಿಐನ ಅಧ್ಯಕ್ಷರು ಆದ ಗಜೇಂದ್ರಣ್ಣ ಅವರೇ, ವೇದಿಕೆ ಮೇಲಿರುವ ಎಲ್ಲ ಜೆಸಿಐನ ಪದಾಧಿಕಾರಿಗಳೇ, ವಿಕ್ರಮ್ ಅವರೇ, ರಮೇಶ್ ಅಣ್ಣ ಅವರೇ, ಹಿಂದಿನ ಅಧ್ಯಕ್ಷರ ಮಾತುಕರಾದ ಮಾಡೂರು ಲಕ್ಷ್ಮಣ್ ಗೌಡ್ರೆ, ಹಾಗೆ ಎಲ್ಲ ಮುಂಭಾಗದಲ್ಲಿರುವ ಜೆಸಿಐನ ಪದಾಧಿಕಾರಿಗಳೇ ಹಾಗೂ ಎಲ್ಲ ನನ್ನ ಆತ್ಮೀಯ ಬಂಧುಗಳು, ಹಾಗೆ ನವೀನ್ ಟಿವಿಯ ಸಂಪಾದಕರು ನನ್ನ ಆತ್ಮೀಯರಾದ ಗಣೇಶ್ ಅವರು. ಈಗಾಗಲೇ ನಮ್ಮ ಆಶಾ ಜೈನ್ ಅವರು ಮಾತಾಡ್ತಾ ಹೇಳಿದ್ರು, ಮನಸ್ಸಿದ್ರೆ ಮಾರ್ಗ ಅಂತ. ಅದು ಸತ್ಯ, ಖಂಡಿತ. ಇವತ್ತು ಈಗಾಗಲೇ ಮಾತಾಡ್ತಾ ಹೇಳಿದ್ರು, ಬಾಳೆಹಣ್ಣವರು ಮೂಡಿಗೆರೆ ಬಣಕಲ್ ಏನು ಈ ಜೆಸಿಐ ಬಿಲ್ಡಿಂಗ್ ಆಗಿದೆ ಅಂತ. ಇದಾಗ್ಲಿಕ್ಕೆ ಕಾರಣ ಏನು? ಎಲ್ಲ ಪದಾಧಿಕಾರಿಗಳು ಒಗ್ಗಟ್ಟಾಗಿ ನಮಗೆ ಈ ತರ ಒಂದು ಬಿಲ್ಡಿಂಗ್ ಬೇಕು ಅಂತೇಳಿ ಕನಸನ್ನು ಹೊತ್ತಾಗ ಈ ಬಿಲ್ಡಿಂಗ್ ಕಟ್ಟಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಭಾವಿಸ್ತೀನಿ. ಅದೇ ರೀತಿ ಅದೃಷ್ಟ ಅಂತ ಹೇಳಲಿಕ್ಕೆ ಒಂದು ಸಂದರ್ಭದಲ್ಲಿ 2011ರಲ್ಲಿ ನಾನು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದ. ಆ ಸಂದರ್ಭದಲ್ಲಿ ನಮ್ಮ ಸುರೇಶ್ ಶೆಟ್ರು ಬಣಕಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಆವಾಗ ಸದಸ್ಯರು ಆ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಒಂದು ರೆಗ್ಯುಲೇಷನ್ ಆಗುತ್ತೆ. ಅದೇ ರೀತಿ ಜೆಸಿಐಗೆ ಒಂದು ಜಾಗ ಬೇಕು ಅಂತ ಹೇಳಿ ತಾಲೂಕ್ ಪಂಚಾಯತಿಗೆ ಬರುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಸಾಮಾನ್ಯ ಸಭೆಯಲ್ಲಿ ನಾನು ಅಧ್ಯಕ್ಷರಿದ್ದಾಗ ನೋಡ್ತೀನಿ, ಆ ಸಂದರ್ಭದಲ್ಲಿ ಇವು ಸ್ವಲ್ಪ ಕಷ್ಟ ಆಗುತ್ತೆ ಸಂಸ್ಥೆಗೆಲ್ಲ ಕೊಡ್ಲಿಕ್ಕೆ, ಅದು ಇದು ಅಂತ ಹೇಳಿದ್ರು.
ಆದರೂ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಒಟ್ಟುಗೂಡಿ ಒಂದು ರೆಜುಲೇಷನ್ ಮಾಡಿ ಇಲ್ಲಿ ಕಳಿಸಿದಾಗ ನಾವು ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮೆಲ್ಲ ಸರ್ವ ಸದಸ್ಯರು, ನಮ್ಮ ಏನು ತಾಲೂಕ್ ಪಂಚಾಯತ್ ಸದಸ್ಯರುಗಳಿಗೆ ಎಲ್ಲರಿಗೆ ಹೇಳಿಬಿಟ್ಟು ಅದನ್ನ ರೆಜುಲೇಷನ್ ಮಾಡಿ ಮತ್ತೆ ಎಲ್ಲ ಇವರಿಗೆ ನಿವೇಶನವನ್ನ ಮಾಡಿಕೊಡ್ಲಿಕ್ಕೆ ಅವತ್ತು ಸಾಧ್ಯ ಆಯಿತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಅವತ್ತು ಇವ್ರು ಮನಸ್ಸು ಮಾಡಿದ್ರೆ ಅವತ್ತು ಕೇಳಿರೋದು ಪಾಪ 30-40 100 ಕೇಳಿದ್ರು ಇವತ್ತು ಇಲ್ಲಿ ಜಾಗ ಸಿಗೋದು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಮಗೆ ಅವಾಗ ಗೊತ್ತಾಗ್ಲಿಲ್ಲ ಇವರಿಗೆ ಇಷ್ಟೇ ಸಾಕ್ಯನೋ ಅಂತ ಹೇಳಿ ತಿಳಿದು ಅವತ್ತು ನಾವು ರೆಜುಲೇಷನ್ ಅನ್ನು ಮಾಡಿ ಅಲ್ಲಿ ಒಪ್ಪಿಗೆ ಸೂಚಿಸಿ ಎಲ್ಲ ಗೊತ್ತಲ್ಲ ನಿಮಗೆ ಪ್ರೊಸೆಸ್ ನಡೆಯುತ್ತೆ. ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲ್ಲ ಅದರೊಳಗೆ ಬರಬೇಕಿತ್ತು. ಬಂದಾದ ನಂತರ ಒಂದು 2-3 ವರ್ಷ ಬಿಟ್ಟು ಈ JCI ಕಾರ್ಯಕ್ರಮಕ್ಕೆ ನಮ್ಮ ಲಕ್ಷ್ಮಣಗೌಡರು ಬಾಳೂರು ಇಲ್ಲಿದ್ದಾರೆ, ಅವರ ಅಧ್ಯಕ್ಷರು. ಅವತ್ತು ನನ್ನ ನೀವು ಬದಲಾಗಬೇಕು ನಮ್ಮ ಕಾರ್ಯಕ್ರಮಕ್ಕೆ ಅಂತ ಕಾವು. ಅವತ್ತು ಇದ್ದಕ್ಕಿಂತ ಹಾಗೆ ಮಾತಾಡ್ತಾ ನೀವು ಇಲ್ಲಿ ಏನು ಸಮುದಾಯ ಭವನದಲ್ಲಿ ಅವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ರಿ. ನೀವೊಂದು ಸ್ವಂತ ಯಾಕೆ ಕಟ್ಟಲಿಲ್ಲ ಏನು ಬಿಲ್ಡಿಂಗ್ ಅಂತ ಹೇಳಿ ಅವತ್ತು ನಾನು ಮಾತಾಡ್ತಾ ಇರ್ಬೇಕಾದ್ರೆ ಭಾಷಣದಲ್ಲಿ ನಾನು 1 ಲಕ್ಷ ಹಣ ಕೊಡ್ತೀನಿ ಅಂತ, ಸಣ್ಣದು ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಅವತ್ತಿಂದ ಇವತ್ತಿನವರೆಗೂ ಏನು ಈ ಬಿಲ್ಡಿಂಗ್ ಕಟ್ಟಿ ಮುಕ್ತಾಯ ಆಗ್ತಾ ಇರೋ ಸಂದರ್ಭದಲ್ಲಿ ನನಗೆ ಫೋನ್ ಮಾಡಿ ಗಜೇಂದ್ರ ಅವರು ಎಲ್ಲ ನಮ್ಮ ಮದನ್ ಹೆಗಡೆ ಅವರು ದೇವರ ಮನೆ, ಆ ದೇವರೇ ಅವ್ರಿಗೆ ಮನಸ್ಸು ಮಾಡಿರೋದಂತ ಕಾಣುತ್ತೆ. ನನ್ನ ಮನೆಗೆ ಬಂದ್ರು, ನಾವು ಈ ಸರ್ತಿನೇ ಇದನ್ನ ಬಿಲ್ಡಿಂಗ್ ನ ಉದ್ಘಾಟನೆ ಮಾಡಬೇಕಾಗಿದ್ದಣ್ಣ, ನಾವು ಇಷ್ಟು ದಿವಸ ನಿಮ್ಮ ಹತ್ರ ಹಣವನ್ನ ನಾವು ಕೇಳಲಿಕ್ಕೆ ಬಂದಿರಲಿಲ್ಲ, ನೀವು ಸಹಕಾರ ಮಾಡಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ, ನಮ್ಮ ಲಕ್ಷ್ಮಣಗೌಡರು ಹೇಳಿದ್ದಾರೆ, ಅವತ್ತೇ ನನಗೆ ಹೇಳಿದ್ದಾರೆ, ನೀವು ಎಲ್ಲ ಆದ್ಮೇಲೆ ಕೊಡಿ ಅಂತ ನನಗೆ ಹೇಳಿದ್ದಾರೆ, ನಾನು ಕೊಡ್ತೀನಿ ಅಂತ ಹೇಳಿ ಅವಾಗ ಒಂದ್ ದಿವಸ ನಾನು ಸ್ವಲ್ಪ ಎಷ್ಟು ಕೊಟ್ಟು ಕಳಿಸಿದೆ. ಆಮೇಲೆ ಒಂದು ಡೇಟ್ ಹೇಳಿದೆ, ಕೊಟ್ಟೆ. ಆದ್ರೆ ನನಗೆ ಇವತ್ತು ತುಂಬಾ ಖುಷಿ ಆಗ್ತಿದೆ. ಈ ರೀತಿಯ ಒಗ್ಗಟ್ಟಾಗಿ ಈ JCI ಸಂಸ್ಥೆಯಲ್ಲಿ ದುಡಿದಿರುವ ಎಲ್ಲಾ ಪದಾಧಿಕಾರಿಗಳಿಗೆ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಇವತ್ತೇನು ಈ ಕಟ್ಟಡ ಉದ್ಘಾಟನೆ ಆಗಿದೆ, ಇದು ಸಾಲದು. ಮೇಲ್ಗಡೆ ಇನ್ನೊಂದು ಅಂತಸ್ತಿನ ಕಟ್ಟಡವನ್ನು ಮಾಡಿಬಿಟ್ಟು ಅದರಲ್ಲಿ ನಿಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಚೇಂಬರ್ ಅನ್ನ ಮಾಡಿ ಒಂದು ಮೀಟಿಂಗ್ ಹಾಲ್ನ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕೂ ಸಹ ನನ್ನ ಆತ್ಮೀಯ ಸ್ನೇಹಿತರುಗಳಿಗೆಲ್ಲರಿಗೆ ಹೇಳಿ ನಾನು ನಿಮಗೆ ಸಹಕಾರವನ್ನು ನೀಡಿಸ್ತೀನಿ. ಅದೇ ರೀತಿ ನನ್ನ ಕೈಲಾಗಿದ್ದು ನಾನು ಸಹಾಯ ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಈ ಬಣಕಲ್ JCI ವಿಸ್ಮಯ ಅಂತ ಏನಿದೆ, ಈ ಸಂಸ್ಥೆ ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದು ಇತಿಹಾಸ ಇದೆ. ಹಾಗೆ ಮುಂದಿನ ದಿವಸದಲ್ಲೂ ಈ JCI ಸಂಸ್ಥೆ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿ ಮತ್ತೆ ಏನು ಪದಾಧಿಕಾರಿಗಳಿದ್ದೀರಿ ಇವತ್ತು, ಅದೇ ರೀತಿ ಮುಂದೆ ಬರುವಂತ ಪದಾಧಿಕಾರಿಗಳಿಗೂ ನೀವು ಎಂಕರೇಜ್ ಅನ್ನ ಮಾಡ್ತೀರಿ, ಮಾಡಿ ಅವರ ಜೊತೆ ನಿಂತು ನೀವು ಈ ಸಂಸ್ಥೆಯನ್ನು ಬೆಳೆಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಇನ್ನೊಂದು ಸಂತೋಷ ಅಂದ್ರೆ ತುಂಬಾ ಜನರ ಹತ್ರ ಹಣ ಇದೆ. ಈಗಾಗಲೇ ಮತ್ತೊಮ್ಮೆ ಅದನ್ನ ನೆನಪು ಮಾಡಲೇಬೇಕಾಗುತ್ತೆ, ಮನಸ್ಸಿದ್ರೆ ಮಾರ್ಗ ಅಂತೇಳಿ. ನಮ್ಮ JCI ಸಂಸ್ಥೆಯ ಮಾಜಿ ಅಧ್ಯಕ್ಷರು ನಮ್ಮ ಬಂಧುಗಳೇ ಅವರು, ನಮ್ಮ ಅಪ್ಚೂರಿಗೆ ಅವರ ಸಿಸ್ಟರ್ನ ಕೊಟ್ಟಿದ್ದಾರೆ, ನಮ್ಮ ಮಾಧವೇಗೌಡರಿಗೆ. ಅವರು ಇವತ್ತು 10 ಲಕ್ಷ ನಾನು ಇದಕ್ಕೆ ಡೊನೇಷನ್ ಕೊಡ್ತೀನಿ ಅಂದಾಗ ನನಗೆ ತುಂಬಾ ಸಂತೋಷ ಆಯಿತು. ಅವರಿಗೆ ಆ ದೇವರು ಇನ್ನೂ ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ, ಅವರಿಗೆ ಆ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಇವತ್ತು ಊರಲ್ಲಿ ಇರಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ, ಆದ್ರೆ ಇದಕ್ಕೆ ಮಾತು ಕೊಟ್ಟಿದ್ದೆ ನಾನು ಬರ್ತೀನಿ ಅಂತ ಹೇಳಿ. ಹಾಗಾಗಿ ನಾನು ಎಲ್ಲೂ ಇವತ್ತು ಕಾರ್ಯಕ್ರಮವನ್ನ ಹೋಗ್ದಲ್ಲೇ, ಇವತ್ತು ನಾನು ಬೇರೆ ಕಡೆ ಹೋಗ್ಬೇಕಿತ್ತು, ಹೋಗ್ದಲ್ಲೇ ನಾನು ಇವತ್ತು ಇಲ್ಲಿ ಬಂದೆ ಅಂದ್ರೆ ನಿಮ್ಮ ಪ್ರೀತಿಯ ಕರೆಯೋಲೆ ಮತ್ತೆ ಪ್ರೀತಿ ವಿಶ್ವಾಸ ಇದೆಯಲ್ಲ, ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಈ ಭಾಗದಲ್ಲಿ ಇವತ್ತು ನಮ್ಮ ಮೂಡಿಗೆರೆ ಭಾಗದಲ್ಲಿ ತುಂಬಾ
ಬೇರೆ ಬೇರೆ ಕೆಲಸಗಳು ನಡೀತವೆ. ಅದನ್ನ ನೀವು JC ಸಂಸ್ಥೆ ವತಿಯಿಂದ ಮಾಡಲಿಕ್ಕೆ ನಾನು ಕೆಲವೊಂದು ದಿನ ಮಾತಾಡ್ತೀನಿ. ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡಿ ಮತ್ತೆ ನಿಮಗೆ ಈ JC ಸಂಸ್ಥೆಗೆ ಒಳ್ಳೆ ಒಂದು ಡೊನೇಷನ್ ಸಿಗಂಗೆ ನಾನು ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಇಲ್ಲಿ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ಒಂದಿಸ್ತಾ ನಾನು ಮಾಡ್ತೀನಿ. ಜಗತ್ತು ಕಂಡ ಶ್ರೇಷ್ಠ ಸಂತ ಸ್ವಾಮಿ ವಿವೇಕಾನಂದರ ಮಾತಿನಂತೆ ಸಾಧಿಸುವ ಛಲವೊಂದಿದ್ದರೆ ಸಾಕು, ಶಕ್ತಿ ತನ್ನಿಂದಾನೇ ಹರಿಯುತ್ತದೆ ಎಂಬ ಮಾತಿನಂತೆ JC ಬಣಕಲ್ ವಿಸ್ಮಯ ಸಂಸ್ಥೆಯ ಎಲ್ಲ ಪೂರ್ವಾಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರ ಶ್ರಮ ಮತ್ತು ಛಲದ ಫಲವಾಗಿ ಈ ಭವನ ಇಂದು ಲೋಕಾರ್ಪಣೆಗೊಂಡಿದೆ. ಇಷ್ಟಕ್ಕೆ ನಿಲ್ಲದೆ ಮೇಲ್ಚಾವಣಿ ಕಾರ್ಯ ಅತಿ ಶೀಘ್ರದಲ್ಲಿ ನಡೆಯಲಿ ಅಂತ ಹೇಳ್ತಾ, ತನ್ನ ಧನ ಸಹಾಯವನ್ನ ಮತ್ತೊಮ್ಮೆ ನನ್ನ ಸ್ನೇಹಿತರಿಗೆ ಮನವರಿಕೆ ಮಾಡಿಕೊಟ್ಟು ಅವರಿಂದಲೂ ಸಹ ಸಂಸ್ಥೆಗೆ ಹೆಚ್ಚಿನ ಸಹಾಯ ಒದಗಿಸಿಕೊಡ್ತೀನಿ ಎನ್ನುವ ಮಾತುಗಳೊಂದಿಗೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಶ್ರೀಯುತ ರಂಜನ್ ಅಜಿತ್ ಕುಮಾರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾರೆ. ಮುಂದಿನ ಕಾರ್ಯಕ್ರಮ ನಾಮಫಲಕ ಉದ್ಘಾಟಕರಾದಂಥ ನಮ್ಮ ಪೂರ್ವ ವಲಯ ರಾಷ್ಟ್ರೀಯ ಉಪಾಧ್ಯಕ್ಷರು, ಹಾಗೆ ಸರ್ ನೀವು ನಮ್ಮ ಈ ಬಣಕಲ್ JC ವಿಸ್ಮಯ ಹುಟ್ಟು ಹಾಕಲಿಕ್ಕೆ ನೀವೇ ಒಂದು ಕಾರಣ ಸರ್. ಹಾಲಿನ ಜೊತೆ ನೀರು ಕೂಡ ಹಾಲಾಗುತ್ತೆ ಅನ್ನೋ ಹಾಗೆ ಇವರ ಜೊತೆ ನಮ್ಮ ಎಲ್ಲ ಸದಸ್ಯರು ಒಂದು ತೀರ್ಮಾನಗೊಂಡಂಥ ಈ ಬಣಕಲ್ ವಿಸ್ಮಯ ಇಂದು ಈ ಮಟ್ಟಕ್ಕೆ ನಿಂತಿದೆ ಅನ್ನೋದಕ್ಕೆ ತುಂಬ ಖುಷಿಯಾಗಿದೆ ಸರ್. ಮುಂದಿನ ಅವಕಾಶ ನೀಡಿ. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬದಲಾವಣೆ, ದಯಮಾಡಿ ಕ್ಷಮೆ ಇರಬೇಕು. ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಹಿರಿಯರ ಮಾರ್ಗದರ್ಶನ ಅತ್ಯಗತ್ಯ ಅನ್ನುವ ಗೌರವ ತಿಳಿಮಾತಿನೊಂದಿಗೆ ಈ ಕಾರ್ಯಕ್ರಮದ ವೇದಿಕೆಗೆ ನಮ್ಮೆಲ್ಲರ ಸನ್ಮಿತ್ರರು JC ವಲಯ 14ರ 2025ರ ನಿಯೋಜಿತ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಯುತ ವಿಜಯ್ ಕುಮಾರ್ ಚಿಕ್ಕಮಗಳೂರು ಅವರನ್ನ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ 2024ರ JC ಬಣಕಲ್ನ ಅಧ್ಯಕ್ಷರಾದಂಥ JC ಮದನ್ ಹೆಗಡೆ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಕಟ್ಟಡದ ಉದ್ಘಾಟನೆಯನ್ನು ಮಾಡಿರುವಂತ ಶ್ರೀಮತಿ ಸಾವಿತ್ರಮ್ಮ ಮಂಜುನಾಥ್ ಗೌಡ ಮೇಡಮ್ ಅವರೇ, ವಲಯ 14ರ 2024ರ ಯಶಸ್ವಿ ಅಧ್ಯಕ್ಷೆ JFM ಆಶಾ ಜೈನ್ ಮೇಡಮ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಶ್ರೀನಿವಾಸ್ ಗೌಡ್ರೆ, ರಂಜನ್ ಅಜಿತ್ ಕುಮಾರ್ ಸರ್ ಅವರೇ, ಸುಧಾಕರ್ ಅವರೇ, ಜಲೀನಾ ಬಾನು ಅವರೇ, ಗಜೇಂದ್ರಣ್ಣ, ಸುರೇಶಣ್ಣ ಅವರೇ, ಕೃಷ್ಣೇಗೌಡ್ರೆ, ದಿನೇಶಣ್ಣ, ಕಾರ್ಯದರ್ಶಿಯಾದಂಥ ಅರವಿಂದ್ ಅವರೇ, 2025ರ ವಲಯಾಧ್ಯಕ್ಷರಾಗಿ ಆಯ್ಕೆಯಾಗಿ 2025ರಲ್ಲಿ ನಮ್ಮೆಲ್ಲರ ನಾಯಕರಾದಂಥ ವಿಜಯ್ ಕುಮಾರ್ ಅವರೇ, ಇಲ್ಲಿ ನಿಂತಿರುವಂತಹ ಎಲ್ಲ JC ಮಿತ್ರರು ಎಲ್ಲರಿಗೂ ನಮಸ್ಕಾರ. ಭಾಷಣ ಜಾಸ್ತಿ ಆಗ್ತದಂತೆ, ಅದಕ್ಕೆ ಮೋಸ್ಟ್ಲಿ ನಮಸ್ಕಾರ ಅಂತ ಬರ್ತಾ ಇಲ್ಲ. ನಮಸ್ಕಾರ, ಧನ್ಯವಾದಗಳು. ಪ್ರಪ್ರಥಮವಾಗಿ ಇವತ್ತಿಲ್ಲಿ ಅತ್ಯುತ್ತಮವಾದ ಒಂದು ಸಮುದಾಯ ಭವನ ಉದ್ಘಾಟನೆ ಆಗಿದೆ, JC ಭವನ ಉದ್ಘಾಟನೆ ಆಗಿದೆ. ಈ ಉದ್ಘಾಟನೆಗೆ ಕಾರಣಕರ್ತರಾದಂತಹ ಎಲ್ಲ JCಯ ಪೂರ್ವದರ್ಶಕರಿಗೆ ಒಂದು ದೊಡ್ಡ ಚಪ್ಪಾಳೆ. ಸ್ನೇಹಿತರೆ, ಒಬ್ಬ ಚಿಕ್ಕ ಹುಡುಗ, 12 ವರ್ಷದ ಹುಡುಗ ಕ್ರಿಕೆಟ್ ಆಡಬೇಕಂತ ಆಸೆ ಪಟ್ಟು ತಂದೆ ಕಳ್ಕೊಂಡು ಮುಂಬೈ ಪಟ್ಟಣಕ್ಕೆ ಬರ್ತಾನೆ. ಎಷ್ಟು ಕಷ್ಟ ಆಗುತ್ತಂದ್ರೆ ಜೀವನ ನಡೆಸೋದು ಅಷ್ಟು ಟಫ್ ಆಗಿರುತ್ತೆ. ಪಾನಿಪುರಿ, ಮುಂಬೈನ ಪೇಟೆಗಳಲ್ಲಿ, ಬೀದಿಗಳಲ್ಲಿ ಪಾನಿಪುರಿಯನ್ನ ಮಾರಿ ಅವನು ಜೀವನ ನಡೆಸ್ತಾನೆ, ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾನೆ. ಇವತ್ತು ಅವನು ನಮ್ಮ ಭಾರತ ದೇಶದ ಟೀಮ್ನಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿದ್ದಾನೆ. ಯಾರವನು? ಯಶಸ್ವಿ ಜೈಸ್ವಾಲ್. ಅದೇ ರೀತಿ ಒಬ್ಬ ವ್ಯಕ್ತಿ ಬಸ್ಸಲ್ಲಿ ಕಂಡಕ್ಟರ್ ಆಗಿರ್ತಾನೆ. ಅವನಿಗೆ ಆಸೆ, ನಾನೊಬ್ಬ ಒಳ್ಳೆಯ ಕಲಾವಿದನಾಗಬೇಕು, ಒಳ್ಳೆಯ ಆಕ್ಟರ್ ಆಗಬೇಕು ಅಂತ.
ಅವನ ಹತ್ರ ಎಷ್ಟು ಟ್ಯಾಲೆಂಟ್ ಇತ್ತು ಅಂದ್ರೆ ಅವನ ಬಸ್ಸಲ್ಲಿ ಟಿಕೆಟ್ ಕೊಡುವಾಗ ಸಮೇತ ಆಕ್ಟಿಂಗ್ ಮಾಡಿ ಟಿಕೆಟ್ ಕೊಡ್ತಿದ್ದಂತೆ. ಇವತ್ತು ಅವನು ನಮ್ಮ ದಕ್ಷಿಣ ಭಾರತದ ಅತ್ಯುತ್ತಮ ಶ್ರೇಷ್ಠ ನಟನಾಗಿ ಹೊರಹೊಮ್ಮಿದ್ದಾನೆ. ಯಾರವನು? ರಜನಿಕಾಂತ್. ಹಾಸನದ ಚಿಕ್ಕ ಊರಿಂದ ಒಬ್ಬ ಹುಡುಗ ನಾನೊಬ್ಬ ಅತ್ಯುತ್ತಮ ನಟನಾಗಬೇಕು, ರಾಜ್ಕುಮಾರ್ ತರ ನಟಿಸ್ಬೇಕು, ವಿಷ್ಣುವರ್ಧನ್ ತರ ನಟಿಸ್ಬೇಕು, ಅಂಬರೀಷ್ ಶೈಲಿಯಲ್ಲಿ ನಾನು ಆಕ್ಟಿಂಗ್ ಮಾಡಬೇಕು ಅಂತ ಬೆಂಗಳೂರಿನ ನಮ್ಮ ಮೆಜೆಸ್ಟಿಕ್ ಬಂದು ಕಷ್ಟಪಟ್ಟು ಹೋಟೆಲಿಗೆ ರೂಮಲ್ಲಿ ಉಳ್ಕೊಳ್ಳಕ್ಕೆ ದುಡ್ಡಿಲ್ಲದೆ ಬೀದಿಯಲ್ಲಿ ಮಲಗಿ ಯಾವುದೋ ಚಿಕ್ಕ ಪುಟ್ಟ ಪಾತ್ರಗಳನ್ನ ಮಾಡಿ ಇವತ್ತು ಭಾರತ ದೇಶದಲ್ಲಿ ಅತ್ಯುತ್ತಮ ನಟನಾಗಿ ಹೊರಹೊಮ್ಮಿದ್ದಾನೆ. ಯಾರದು? ಯಶ್. ಒಬ್ಬ ವ್ಯಕ್ತಿ ನಾನು ಪೈಲಟ್ ಆಗಬೇಕು ಅಂತ ಹೊರಡ್ತಾನೆ, ಆದ್ರೆ ಅವನ ಹೈಟ್ ನೋಡಿ ರಿಜೆಕ್ಟ್ ಮಾಡ್ತಾರೆ, ನೀನು ಪೈಲಟ್ ಆಗಕ್ಕೆ ನಾಲಾಯಕ ಅಂತ. ಅದೇ ವ್ಯಕ್ತಿ ಮುಂದೊಂದು ದಿನ ಉಪಗ್ರಹವನ್ನೇ ಹುಡುಕಿ ತೆಗಿತಾನೆ. ಯಾರದು? APJ ಅಬ್ದುಲ್ ಕಲಾಂ. ಒಬ್ಬ ವ್ಯಕ್ತಿ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕುವಾಗ ಕನ್ಸು ಕಾಣ್ತಾನೆ, ನಾನು ಯಾಕೆ ಈ ರೀತಿಯ ಒಂದು ಪೆಟ್ರೋಲ್ ಬಂಕ್ ನ ಮಾಲೀಕನಾಗಬಾರ್ದು, ನಾನೊಬ್ಬ ಇದೇ ರೀತಿಯ ಪೆಟ್ರೋಲ್ ಬಂಕ್ಗಳನ್ನೇ ಓಪನ್ ಯಾಕೆ ಮಾಡಬಾರ್ದು ಅಂತ ಸುಮಾರು 26,000 ಪೆಟ್ರೋಲ್ ಬಂಕ್ ಅನ್ನು ಓಪನ್ ಮಾಡ್ತಾನೆ. ಇವತ್ತು ಅವರ ಮಕ್ಕಳು ಭಾರತ ದೇಶದ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಫಸ್ಟ್ ಸೆಕೆಂಡ್ ನಿಲ್ತಾರೆ. ಯಾರದು? ಅಂಬಾನಿ. ಸ್ನೇಹಿತರೆ, ಇದಿಷ್ಟು ಯಾಕೆ ನಾನು ಪೀಠಿಕೆ ಆಗ್ತದೆ ಅಂದ್ರೆ, ಮನಸ್ಸಿದ್ದರೆ ಮಾರ್ಗ, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಈ ಬಣ್ಕಲ್ನ ಘಟಕ 2011ರಲ್ಲಿ ನಾನು ವಲಯ ಉಪಾಧ್ಯಕ್ಷನಾಗಿದ್ದೆ. ಆ ಟೈಮಲ್ಲಿ ಈ ರೋಡಲ್ಲಿ ಪಾಸ್ ಆಗುವಾಗ ನಾನು ನಮ್ಮ ಸುರೇಶ್ ನನ್ನ ತಮ್ಮನಿಂದ ಪರಿಚಯ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರ ಆಫೀಸಿಗೆ ಹೋದಾಗ ನಾನು ಅವರಿಗೆ ಕೇಳ್ತೀನಿ, ಈ ತರ ಒಂದು ವ್ಯಕ್ತಿತ್ವ ವಿಕಸನ ಸಂಸ್ಥೆ ಇದೆ, ಇದು ಯಾವ ತರ ಸಂಸ್ಥೆ ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಇರುವಂತ ಪ್ರತಿಭೆಯನ್ನು ಹೊರಗಾಕಕ್ಕೆ ಇರುವಂತ ಒಂದು ವೇದಿಕೆ. ಸುಮಾರು 160 ದೇಶಗಳಲ್ಲಿ ಈ JC ಸಂಸ್ಥೆ ಇದೆ, ಯಾಕೆ ನೀವು ಒಂದು JC ಸಂಸ್ಥೆಯನ್ನ ಬಣ್ಕಲಲ್ಲಿ ಹುಟ್ಟಾಕಬಾರ್ದು ಅಂತ ಕೇಳಿದಾಗ ಎರಡನೇ ಮಾತಾಡೋದೆ ಕೇವಲ 1 ವಾರದಲ್ಲಿ 40 ಜನ ಸದಸ್ಯರನ್ನ ಸೇರಿಸಿ ಹೊಸ ಒಂದು ಘಟಕವನ್ನ ಪ್ರಾರಂಭ ಮಾಡಿದಂತ ಹಿರಿಮೆ ನಮ್ಮ ಸುರೇಶ್ ಅವರಿಗೆ ಸೇರ್ತದೆ. ಕೇವಲ ಒಂದು ಘಟಕ ಆದ್ರೆ ಸಾಕಾಗಲ್ಲ, ಆ ಘಟಕ ಸಸ್ಟೈನ್ ಆಗಬೇಕು, ಉಳಿಬೇಕು. ಎಷ್ಟೋ ಘಟಕಗಳು ಮಾಡ್ತೀವಿ, ಆ ಘಟಕಗಳು 1 ವರ್ಷ 2 ವರ್ಷ 3 ವರ್ಷ ನಿಲ್ತದೆ, 4ನೇ ವರ್ಷ ಬಿದ್ದೋಗ್ತದೆ, ಇರೋದಿಲ್ಲ. ಅಥವಾ ಒಂದೇ ವರ್ಷದಲ್ಲಿ ಇರೋದಿಲ್ಲ, ಒಂದು ಘಟಕ ಆಗ್ತದೆ, ಮಾರನೇ ದಿನ ಇರೋದಿಲ್ಲ. ಹೋದ ವರ್ಷ ಆಚೆ ವರ್ಷ ಸುಮಾರು 14 ಘಟಕಗಳಾಗಿತ್ತು. ನಮ್ಮ ಆಶಾ ಮೇಡಮ್ ಜಡ್ಪಿ ಆಗೋಕ್ಕಿಂತ ಮೊದಲು 14 ಹೊಸ ಘಟಕಗಳಾಗಿತ್ತು. ಅವರು ಅಧ್ಯಕ್ಷರಾಗಿ ಈ ವರ್ಷ ನೋಡಿದಾಗ ಕೇವಲ 1 ಘಟಕ ಮಾತ್ರ ಉಳ್ಕೊಂಡಿದೆ, 13 ಘಟಕಗಳು ಹೋಗಿದೆ. ಆದ್ರೆ ಬಣ್ಕಲ್ ವಿಸ್ಮಯ ಆತರ ಆಗಿರ್ಲಿಲ್ಲ. ಎಷ್ಟು ಸ್ಟ್ರಾಂಗ್ ಆಗಿ ಬೆಳೀತು ಅಂದ್ರೆ, ಗಜೇಂದ್ರನ ನೆಕ್ಸ್ಟ್ ಇಯರ್ ಅಧ್ಯಕ್ಷರಾಗ್ತಾರೆ, ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಹರ್ಷವರ್ಧನ್ ಅವರಾಗ್ತಾರೆ, ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾರೆ. ರವಿ ಪಟೇಲ್ ಆಗ್ತಾರೆ, ಅತಿ ಹೆಚ್ಚು ಅವಾರ್ಡ್ಗಳು ಆ ವರ್ಷ ವಲಯ 14ರಿಂದ ಅತಿ ಹೆಚ್ಚು ಅವಾರ್ಡ್ಗಳು ರವಿ ಪಟೇಲ್ ಬಣ್ಕಲ್ ತಗೊಂಡ್ಬರ್ತಾರೆ. ಸೋಮೇಶ್ ಗೌಡರು ಅಧ್ಯಕ್ಷರಾಗ್ತಾರೆ, ಯಶಸ್ವಿಯಾಗಿ ಕಾರ್ಯಕ್ರಮ ನೀಡ್ತಾರೆ. ನಮ್ಮ ರವೀಶ್ ಅವರು ಕವೀಶ್ ಅವರು ಅಧ್ಯಕ್ಷರಾಗ್ತಾರೆ, ಯಶಸ್ವಿಯಾಗಿ ಅವರಿಬ್ರು ಗಂಡ ಹೆಂಡತಿ ಎಷ್ಟೊಂದು ಕೋಆಪರೇಷನ್ ಇತ್ತು ಆ ವರ್ಷ. JC ರೇಟ್ ಎಷ್ಟು ಸ್ಟ್ರಾಂಗ್ ಆಗಿ ಬೆಳೀತು ಅಂದ್ರೆ ಆ ವರ್ಷ ತುಂಬಾ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಲಕ್ಷ್ಮಣ್ ಗೌಡರು ಬರ್ತಾರೆ, ಅವ್ರಿಗೆ ಒಂದೇ ಆಸೆ ಇತ್ತು, ಒಂದು JC ಭವನ ಮಾಡ್ಬೇಕಂತ ಹೇಳಿ. ಅದಕ್ಕೋಸ್ಕರ ಅವತ್ತು JC ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು ಬಂದಾಗ ಅವ್ರನ್ನ ಕರ್ಕೊಂಡ್ಬಂದು ಅವತ್ತು ನಾವು ಫೌಂಡೇಶನ್ ಡೇ ಅನ್ನ ಮಾಡಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ದಿನೇಶ್ ಅಣ್ಣ ಬರ್ತಾರೆ, ಅವರಿಗೂ ಕನಸಿರುತ್ತೆ JC ಭವನ ಮಾಡ್ಬೇಕಂತ, ಯಶಸ್ವಿಯಾಗಿ JC ಭವನವನ್ನು ಮಾಡ್ತಾರೆ. ಅದಕ್ಕಿಂತ ಮೊದಲು ನಮ್ಮ ರವೀಶ್ ಅವರು ಆ ವರ್ಷ JC ಬಣ್ಕಲ್ನಲ್ಲಿ ಒಂದು ಹೊಸ ಇತಿಹಾಸ. ಯಾಕಂದ್ರೆ ಆ ವರ್ಷ JC ಒಂದು ಇಂಪಾರ್ಟೆಂಟ್ ಕಾರ್ಯಕ್ರಮ ಮಿಡ್ಕಾನ್ ವಲಯ ಸಮ್ಮೇಳನವನ್ನ ಬಣ್ಕಲ್ ಅಂತ ಚಿಕ್ಕ ಒಂದು ಘಟಕ, ಸುಮಾರು 60 ಚಾಪ್ಟರ್ಗಳು ಇದ್ದಾವೆ ನಮ್ಮ ಝೋನಲ್ಲಿ. ಆ ಒಂದು 60 ಚಾಪ್ಟರ್ನ ಮಧ್ಯವರ್ಷದ ಸಮ್ಮೇಳನವನ್ನ ಮೂಡಿಗೆರೆಯಲ್ಲಿ ಯಶಸ್ವಿಯಾಗಿ ಆ ಇಡೀ ಮೂಡಿಗೆರೆ ಬೀದಿಯಲ್ಲಿ ಮೆರವಣಿಗೆ ಮೂಲಕ ಬಂದು ಆ ಕಾರ್ಯಕ್ರಮವನ್ನು ಮಾಡ್ತೀವಿ. ಇವತ್ತಿಗೂ ಅದು ರೆಕಾರ್ಡ್ 680 ರಿಜಿಸ್ಟ್ರೇಷನ್ ಆಗಿತ್ತು. ಇವತ್ತಿಗೂ ನಮ್ಮ ವಲಯದಲ್ಲಿ ಅದೇ ರೆಕಾರ್ಡ್ ಇದೆ, ಯಾರು ಬ್ರೇಕ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಅದಾದ್ಮೇಲೆ ದಿನೇಶ್ ಅಣ್ಣ ಬರ್ತಾರೆ, ರವಿ ಪಟೇಲ್ ಅವರು ಬರ್ತಾರೆ. ಕೊರೋನಾ ಇದ್ರೂ ಯಾವುದೇ ಹಿಂಜರಿಕೆ ಆಗಲ್ಲ, ಅತ್ಯುತ್ತಮವಾದ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ. ನವೀನ್ ಅವರು ಬರ್ತಾರೆ, ಯಶಸ್ವಿಯಾದಂತ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಶರತ್ ಅವರು ಬರ್ತಾರೆ, ಅತ್ಯಂತ ಯಶಸ್ವಿಯಾದಂತ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಈ ಕೃಷ್ಣೇಗೌಡರು ಹೆಂಗೆ ಅಂದ್ರೆ ಸುಮ್ಮನೆ ಕೋರುವಂತ ವ್ಯಕ್ತಿ ಅಲ್ಲ, ಏನಾದ್ರು ಒಂದು ಮಾಡ್ಬೇಕಂತ ಆಸೆ. ಸೊ ಅವ್ರೇನ್ ಮಾಡ್ತಾರೆ, ಮತ್ತೊಮ್ಮೆ JC ಭವನವನ್ನ ಕಟ್ಟಣ ಅನ್ನುವಂತ ಒಂದು ಆಸೆ ಅವ್ರಿಗೆ ಬರುತ್ತೆ. ಆವಾಗ ಮತ್ತೊಂದ್ಸರಿ JC ಭವನಕ್ಕೋಸ್ಕರ ಅವರು ಪ್ಲಾನ್ ಮಾಡ್ಕೊಂಡು ಫಂಡ್ ರೈಸಿಂಗ್
ಸ್ಟಾರ್ಟ್ ಮಾಡ್ತಾರೆ, ಸಾವಿತ್ರಮ್ಮ ಅವರು ಅವರಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಇವತ್ತು ನಮ್ಮ ಮದನ್ ಹೆಗಡೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸುಂದರವಾದಂತ ಜೆಸಿ ಭವನವನ್ನ ಕಟ್ಟಿ ನಿಲ್ಲಿಸಿದ್ದೀವಿ. ಇದಕ್ಕೆಲ್ಲದಕ್ಕೂ ಕಾರಣ ನಾನು ಏನು ಹೆಸರು ಹೇಳಿದೆ, ಇದಿಷ್ಟು ಜನ ಅಧ್ಯಕ್ಷರು ಅನ್ನೋದಕ್ಕೆ ಎರಡನೇ ಮಾತಿಲ್ಲ. ಆಲ್ ಕ್ರೆಡಿಟ್ ಗೋಸ್ ಟು ದಿ 11 ಪ್ರೆಸಿಡೆಂಟ್. ನಮ್ಮ ಆಶಾ ಮೇಡಮ್ ಅವರು ಹೇಳಿದ್ರು ರಾಜ್ಕುಮಾರ್ ಅಂತ. ನಾನು ನಿಜವಾಗ್ಲೂ ರಾಜ್ಕುಮಾರ್ ಅಲ್ಲ, ರಾಜ್ಕುಮಾರ್ಗಳು ಇವರು 11 ಜನ. ನಾನು ಕೇವಲ ಒಬ್ಬ ವ್ಯಕ್ತಿ, ಒಂದು ಘಟಕವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಬಂದಂತ ವ್ಯಕ್ತಿ. ಆದ್ರೆ ಇವತ್ತು ಇಷ್ಟು ಸ್ಟ್ರಾಂಗ್ ಆಗಿ ಘಟಕ ಹೋಗಿದೆ ಅಂದ್ರೆ ಈ ಎಲ್ಲ ಅಧ್ಯಕ್ಷರು ಕಾರಣ. ಇನ್ನು ಮುಂದೆ ಸಹ ಇದೇ ರೀತಿ ಯಶಸ್ವಿಯಾಗಿ ಈ ಘಟಕ ಮುನ್ನಡೀತದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಸ್ನೇಹಿತರೆ, ನಮ್ಮ ಈ ಕನ್ನಡದಲ್ಲಿ ಒಂದು ಪಿಕ್ಚರ್ ಒಂದು ಹಾಡಿದೆ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಈ ಡೈಲಾಗ್ ಕೇಳಿದಿರಲ್ವಾ? ಈ ಡೈಲಾಗ್ 100% ಈ ಘಟಕಕ್ಕೆ ಸಲ್ಲುತ್ತೆ. ಯಾಕೆ ಅಂದ್ರೆ ನಾವು ಇಷ್ಟು ಜನದ ಹೆಸರು ಹೇಳಿದ್ವಿ, ಅವ್ರಿಷ್ಟು ಜನಕ್ಕೂ ಮೋಟಿವೇಶನ್ ಯಾರು ಗೊತ್ತಾ? ಇಲ್ಲಿ ಕೂತ್ಕೊಂಡಿದ್ದಾರೆ ಎಲ್ಲ ಜೆಸಿ ರೇಟ್ಗಳು. ಇವತ್ತು ಈ ಜೆಸಿ ರೇಟ್ಗಳು ಇರ್ಲಿಲ್ಲ ಅಂದಿದ್ರೆ ನಾವು ಇಲ್ಲಿ ನಾನು ನಿಂತ್ಕೊಂಡು ಮಾತಾಡಕ್ಕೂ ಆಗ್ತಿರ್ಲಿಲ್ಲ. ಮದನ್ ಹೆಗ್ಡೆ ಅವರೆಲ್ಲ ಕೂತ್ಕೊಂಡು ಅಧ್ಯಕ್ಷರಾಗಿ ಅಧ್ಯಕ್ಷತೆ ವಹಿಸ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಿಲ್ಲ. ಅವರಿಗೊಂದು ಜೋರಾದ ಚಪ್ಪಳೆ. ಅವರ ಇಡೀ ಶ್ರಮ ಜೆಸಿಗಳ ಜೊತೆ ಸೇರಿ ಈ ಜೆಸಿ ರೇಟ್ಗಳು ಸೇರ್ಕೊಂಡು ಇವತ್ತು ಈ ಒಂದು ಸುಂದರವಾದಂತಹ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ. ಇವರಿಗೆಲ್ಲರಿಗೂ ಸ್ಫೂರ್ತಿ ಜೆಸಿ ರೇಟ್ಗಳು ಅಂತ ಹೇಳ್ತಾ, ಮುಂದೆ ಸಹ ನನ್ನ ಸಹಕಾರ ಏನ್ ಬೇಕು 100%. ನಾನು ಯಾವಾಗಲೂ ಹೇಳ್ತೀನಿ, ನಾನು ನಿಮ್ಗೆಲ್ಲರಿಗೂ ನೆನಪಿರ್ಬೋದು, ನಾನು ರಾಷ್ಟ್ರೀಯ ಉಪಾಧ್ಯಕ್ಷನಾಗಿ ಆಯ್ಕೆ ಆದಾಗ ಸ್ಟೇಜಲ್ಲಿ ಫಸ್ಟ್ ಹೆಸರು ಹೇಳಿದ್ದು ಬಾಳೆನೂರ್ದಲ್ಲ, ಬಣಕಲ್ ವಿಸ್ಮಯದು. ಯಾಕಂದ್ರೆ ನಾನು ವಲಯ ರಾಷ್ಟ್ರೀಯ ಉಪಾಧ್ಯಕ್ಷನಾಗಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣಕರ್ತರು ಈ ಬಣಕಲ್ನ ಎಲ್ಲ ಪೂರ್ವಾಧ್ಯಕ್ಷರುಗಳು. ಅವತ್ತು ನನ್ನೊಂದಿಗೆ ಇದ್ದು ಮಂಗಳೂರಲ್ಲಿ ನಡೆದಂತ ಒಂದು ರಾಷ್ಟ್ರೀಯ ಸಮ್ಮೇಳನ, ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಸಹಕಾರ ನೀಡಿದ್ರು. ನನ್ನ ಬೆನ್ನೆಲುಬಾಗಿ ನಿಂತಂತವರು. ಇವರೆಲ್ಲರಿಗೂ ನನ್ನ ಪ್ರೀತಿ ವಿಶ್ವಾಸ ಇದೇ ರೀತಿ ಮುಂದುವರಿತದೆ. ನಾನು ಯಾವತ್ತೂ ಈ ಘಟಕದ ಒಬ್ಬ ಸದಸ್ಯ ಅಂತಾನೆ ನಾನು ಯಾವಾಗಲೂ ಅನ್ಕೊಳ್ಳೋದು. ಐ ವಿಶ್ ಆಲ್ ದಿ ವೆರಿ ಬೆಸ್ಟ್. ಮುಂದೆ ಈ ಘಟಕ ಇನ್ನೂ ಸ್ಟ್ರಾಂಗ್ ಆಗಿ ಬೆಳೀಲಿ ಅಂತ ಆಶಿಸ್ತಾ ನನ್ನ ಮಾತಿಗೆ ಹೆಚ್ಚು ಕೇಳ್ತಿದ್ದೀನಿ. ಧನ್ಯವಾದ.